ಪರಂ. ನಾವು ಭಗವದ್ಗೀತೆಯ 9ನೇ ಅಧ್ಯಾಯದ 6ನೇ ಶ್ಲೋಕದವರೆಗೆ ನಿನ್ನೆ ದಿವಸ ನೋಡಿದ್ವಿ. ಇವತ್ತಿನ ದಿವಸ 7ನೇ ಶ್ಲೋಕವನ್ನು ನೋಡ್ಬೇಕಾಗ್ಯದ. 7ನೇ ಶ್ಲೋಕ ನಿನ್ನೆ ಓದಿಬಿಟ್ಟಿದ್ದೆ. ಇನ್ನೊಮ್ಮೆ ಓದಿ ಆ 7ನೇ ಶ್ಲೋಕದ ಅರ್ಥವನ್ನು ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕೌಂತೆಯ ಎಲೆ ಅರ್ಜುನನೇ, ಸರ್ವಭೂತಾನಿ ಎಲ್ಲ ಪ್ರಾಣಿಗಳ ಕಲ್ಪಕ್ಷಯೇ ಪ್ರಳಯ ಕಾಲದಲ್ಲಿ ಮಾಮಿಕಾಂ ನನ್ನ ಪ್ರಕೃತಿಯನ್ನು ಯಾಂತಿ ಸೇರುತ್ತವೆ. ಪುನಃ ಕಲ್ಪಾದೋ ಸೃಷ್ಟಿಯ ಆದಿಯಲ್ಲಿ ತಾನಿ ಅವುಗಳನ್ನು ಅಹಂ ನಾನು ವಿಸೃಜ್ಯಾಮಿ ಸೃಷ್ಟಿಸುತ್ತೇನೆ. ಎಲೆ ಅರ್ಜುನ, ಎಲ್ಲ ಪ್ರಾಣಿಗಳು ಪ್ರಳಯ ಕಾಲದಲ್ಲಿ ನನ್ನ ಪ್ರಕೃತಿಯನ್ನು ಸೇರುತ್ತವೆ. ಪುನಃ ಸೃಷ್ಟಿಯ ಕಾಲದಲ್ಲಿ ಅವುಗಳನ್ನು ನಾನು ಸೃಷ್ಟಿಸುತ್ತೇನೆ ಅಂತ ಹೇಳ್ತಾನೆ ಭಗವಂತ. ಇದರ ಅರ್ಥವನ್ನ ನೋಡು. ಮಾತಲ್ಲ. In the 5th verse, Krishna had pointed out that the Lord or he is the Srishti Sthiti Laya Karanam of this entire universe. This is given further explanation in these two verses. So 8 and 7 and 8 is the explanation of Jagat Karana Brahman. ನಾವು ಭಗವದ್ಗೀತೆಯ ಮುಖ್ಯವಾದ ಮುಖ್ಯವಾದ ಭಾಗದ 9ನೇ ಅಧ್ಯಾಯದ್ದು ಆ ಭಾಗವನ್ನು ಹೇಳಾಕತ್ತೇನೆ. ಭಗವಂತ ಈ ಅಧ್ಯಾಯದಲ್ಲಿ ಆ ಭಗವಂತ ಲಕ್ಷಣವನ್ನು ಹೇಳಾಕತ್ತ. 7 ಲಕ್ಷಣಗಳನ್ನು ಹೇಳವನ. ಅದರಲ್ಲಿ 1ನೇ ಲಕ್ಷಣ ಏನ್ ಹೇಳಿದ? ಭಗವಂತ ವ್ಯಾಪಕ ಅದಾನ ಅಂತ ಹೇಳಿದ. 2ನೇದ್ದು ಅವ್ಯಕ್ತ ಅದಾನ ಅಂತ ಹೇಳಿದ. 3ನೇದು ಏನ್ ಹೇಳಿದ್ರು ಅಂತಂದ್ರೆ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಅಂತ ಹೇಳಾಗತ್ತ. ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಅಂತ ಹೇಳಾಗತ್ತಾನ. ಹಂಗ ಮತ್ತ 4ನೇದ್ದು ಏನದ ಅಸಂಗ ಸ್ವರೂಪ ಅಂತ ಹೇಳಿದ. 5ನೇದ್ದು ಏನದ ಈಶ್ವರ ಸೃಷ್ಟಿ ಸ್ಥಿತಿ ಲಯಗೆ ಕಾರಣ ಅನ್ನುವಂಥದ್ದನ್ನ ಹೇಳಾಗತ್ತಾನ. ಅದನ್ನವನ್ನ ವಿಸ್ತಾರವಾಗಿ 7 ಮತ್ತು 8ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದ. So 7 and 8 are the explanation of Jagat Karana Ishvara Brahman. How does the Lord create? ಭಗವಂತ ಸೃಷ್ಟಿ ಮಾಡ್ತಾನಂತಿರಲ್ಲ, ಹೆಂಗ್ ಮಾಡ್ತಾನ? ಅವ ಏನು ಕರ್ತ ಏನು? So here Krishna says, before creation of this universe, the universe was already existent in me. ಅಂತಾನ ಭಗವಂತ. ಈ ಸೃಷ್ಟಿ ವ್ಯಕ್ತ ಆಗೋಕ್ಕಿಂತ ಮೊದಲ ಅವ್ಯಕ್ತ ರೂಪದಿಂದ ನನ್ನೊಳಗ ಇತ್ತು. ಇನ್ ದ ಅನ್ಮ್ಯಾನಿಫೆಸ್ಟ್ ಫಾರ್ಮ್, ಗುಪ್ತವಾಗಿ ಸುಪ್ತವಾಗಿ ಬೀಜ ರೂಪದಿಂದ ಇತ್ತು. ಆರ್ ಪೊಟೆನ್ಷಿಯಲ್ ಫಾರ್ಮ್, ಬಿಕಾಸ್ ನಥಿಂಗ್ ಕ್ಯಾನ್ ಬಿ ನ್ಯೂಲಿ ಕ್ರಿಯೇಟೆಡ್ ಅಂತಾನೆ ಇಲ್ಲಿ ಒಂದು ಥಿಯರಿ ಹೇಳ್ತೇವೆ. ಶೂನ್ಯದಿಂದ ಏನು ಉತ್ಪತ್ತಿ ಆಗುವುದಿಲ್ಲ ಆತ್ಮೀಯರೇ. ಅದಕ್ಕ ಮೊನ್ನೆ ಹೇಳಿದ್ವಲ್ಲ, ಏನಾದ್ರೂ ಉತ್ಪತ್ತಿ ಆಗ್ಬೇಕಂದ್ರ ಇದ್ದದ್ರಿಂದನ ಆಗ್ಬೇಕ ಹೊರತು ಇಲ್ಲದ್ರಿಂದ ಆಗೋದಿಲ್ಲ ಅನ್ನೋದಕ್ಕ ಅಸ್ಥಿತೆ ಜಾಯತೆ ಅಂತ ಹೇಳ್ತೀವಿ ನಾವು. ಷಡ್ಭಾವ ವಿಕಾರಗಳನ್ನ ಹೇಳ್ಬೇಕಾದಾಗ ಜಾಯತೆ ಅಂದ್ರ ಇದ್ದಿದ್ದ ಹುಡ್ತದ ಅನ್ನುವಂಥ ದೃಷ್ಟಿಯಿಂದ, ಹುಡ್ತೈತೆ ಅನ್ನುವಂಥದ್ದು ಮೊದಲನೇ ವಿಕಾರ ಅಲ್ಲ. ಅದು ಒಳಗ ಬೀಜ ರೂಪದಾಗ ಇರ್ತದ, ಆಮ್ಯಾಗ ಅದು ಹುಡ್ತದ. ತಾಯಿ ಹೊಟ್ಟಿ ಒಳಗ ಮಗು ಇದ್ದು ಆಮ್ಯಾಗ ಪುನಃ ಜನನ ಆಗ್ತದ. ಹಿಂಗ ಅಸ್ಥಿತೆ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ ಅನ್ನುವಂತ 6 ವಿಕಾರಗಳನ್ನು ಹೇಳುವಂತಾಗ ನಾವು ಯಾವ್ದು ಇದೆ ಅದೇ ಉತ್ಪತ್ತಿ ಆಗ್ತದ ಅಂತ ಹೇಳ್ತೀವಿ. ಅಂದ್ರೆ ಇಷ್ಟ ಅವ್ಯಕ್ತ ರೂಪದಿಂದ ಇರ್ತದ, ಬೀಜ ರೂಪದಿಂದ ಇರ್ತದ. ಶೂನ್ಯದಿಂದ ಏನು ಉತ್ಪತ್ತಿ ಆಗುವುದಿಲ್ಲ. ಅದಕ್ಕಂತಾರ ಸತ್ಕಾರ್ಯವಾದವನ್ನ ಒಪ್ಪುತ್ತೇವೆ. ಅಸತ್ಕಾರ್ಯವಾದ ಸತ್ಕಾರ್ಯವಾದ ಅಂತ ಹೇಳಿ ಬರ್ತಾವ. ನಾವು ಸತ್ಕಾರ್ಯವಾದವನ್ನು ಒಪ್ಪುತ್ತೇವೆ. ಹಿಂಗ ಸಂದರ್ಭ ಬಂದಾಗ ಕೆಲವೊಂದು ವಿಷಯಗಳು ರಿವೀಲ್ ಆಗ್ತಾ ಇರ್ತಾವ. ಆದ್ರಿಂದ ಪ್ರಶ್ನೆಗಳು ಏನೋ ಬಂದ್ರು ಬರೆದಿಟ್ಕೊಳ್ರಿ.
ಭಗವಂತ ತಾನೇ ಹೇಳ್ತಾನೆ, ಎಲ್ಲ ವಿಷಯಗಳನ್ನು ವಿಶದಪಡಿಸ್ಬೇಕು ಹೋಗ್ತಾನೆ ಆ ಸಂದರ್ಭಕ್ಕೆ ಅನುಗುಣವಾಗಿ. ಅಸ್ಥಿತೆ ಜಾಯತೆ ಯಾಕಂದ್ರು ಅಂದ್ರ ಸತ್ಕಾರ್ಯವಾದವನ್ನ ಒಪ್ಪುವುದರಿಂದ ನಾವು ಅಸ್ಥಿತೆ ಜಾಯತೆ ವರ್ಧತೆ ಹೇಳ್ತೀವಿ. According to the law of conservation of matter and energy, conservation of matter energy ಒಂದು ನಿಯಮದ. ಏನು ಕನ್ಸರ್ವೇಷನ್ ಆಫ್ ಎನರ್ಜಿ ಅಂಡ್ ಮ್ಯಾಟರ್ ಅಂತಂದ್ರೆ, ನಥಿಂಗ್ ಕ್ಯಾನ್ ಬಿ ನ್ಯೂಲಿ ಕ್ರಿಯೇಟೆಡ್, ಯಾವುದು ಹೊಸದಾಗಿ ಉತ್ಪತ್ತಿ ಆಗುವುದಿಲ್ಲ, ಮತ್ತು ಜಗತ್ತಿನಾಗ ಯಾವುದು ನಾಶನೂ ಆಗುವುದಿಲ್ಲ. ತಿಳ್ಕೊಂಡ್ಬಿಡ್ರಿ, ರೂಪಾಂತರ ಪ್ರಾಪ್ತಿ ಅಷ್ಟ. ಸೃಷ್ಟಿ ಆಗ್ಬೇಕಂದ್ರೆ ರೂಪಾಂತರ ಪ್ರಾಪ್ತಿ, ಲಯ ಆಗ್ಬೇಕಂದ್ರೆ ರೂಪಾಂತರ ಪ್ರಾಪ್ತಿ ಹೊರತು ನಿಜವಾದ ಸೃಷ್ಟಿ ನಿಜವಾದ ಲಯ ಅನ್ನುವಂಥದ್ದು ಈ ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ತಿಳ್ಕೊಡ್ರಿ. Even an ounce of matter cannot be created by anyone, including God. ಒಂದು ಔನ್ಸ್ ಅಂದ್ರೆ ಗೊತ್ತೇನ್ರಿ? ಒಂದು ಔನ್ಸ್ ಅಂದ್ರೆ 28 ಗ್ರಾಮ್. ಒಂದು ಮುಟಿಗೆ 28 ಗ್ರಾಮ್. ಒಂದು ಮುಟಿಗೆ ಮಣ್ಣು ತಯಾರು ಮಾಡಿ ಕೊಡ್ರಿ ಅಂತಂದ್ರೆ ಯಾರಿಗೂ ಆಗುವುದಿಲ್ಲ ಜಗತ್ನಾಗ. ಭಗವಂತಗೂ ಆಗೋದಿಲ್ಲ ಅಂತ ಹೇಳಕತ್ತಾರಪ್ಪ. ಅಂದ್ರ ಒಂದು ಮುಟಿಗೆ ಮಣ್ಣು ತಯಾರು ಮಾಡಕ್ ಬರಂಗಿಲ್ಲ. ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್ in this creation by anyone, even by God. Even though God is omnipotent. Omnipotent ಅಂದ್ರೆ ಏನ್ರಿ? ಸರ್ವಜ್ಞ, ಸರ್ವಜ್ಞ ಅದನ, ಸರ್ವ ಸಮರ್ಥ ಅದನ, ಎಲ್ಲವನ್ನ ಮಾಡ್ಲಿಕ್ಕೆ ಸಾಧ್ಯ ಅದ. omnipotent. Even an ounce of matter cannot be created. ಒಂದು ಪೌಂಡ್ ಅಲ್ಲ, ಒಂದು ಔನ್ಸ್. ಒಂದು ಪೌಂಡ್ ಅಂದ್ರೆ 450 ಗ್ರಾಮ್. ಒಂದು ಔನ್ಸ್ ಅಂದ್ರೆ 28 ಗ್ರಾಮ್. 28 ಗ್ರಾಮ್ ಅಂದ್ರೆ ಒಂದು ಮುಷ್ಟಿ ಮಣ್ಣು ತಯಾರು ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾರ. Therefore God says, I do not create the world at all. ನಾನು ಸೃಷ್ಟಿ ಮಾಡೋದಿಲ್ಲಪ್ಪ. ಛೇ ಹಂಗ ತಿಳ್ಕೋಬೇಡ್ರಿ. ಹಂಗೆ ಹೇಳ್ತಾನ ಅಂದ್ರೆ ಅರ್ಥ ಏನು ಅನ್ನೋದ್ರೆ ಹೇಳ್ತಾರೆ, The world was already existent in me. ಆ ಜಗತ್ತು ಏನೈತಿ ಇವತ್ತು ವ್ಯಕ್ತ ಆಗೈತಲ್ಲ, ಇದು ನನ್ನ ಹೊಟ್ಟೆ ಒಳಗ, ನನ್ನ ಗರ್ಭದಾಗ ಬೀಜ ರೂಪದಿಂದ ಮೊದಲು ಇತ್ತು. ಬಟ್ ಓನ್ಲಿ ಡಿಫರೆನ್ಸ್ ಈಸ್ ವಾಟ್? ಏನ್ ವ್ಯತ್ಯಾಸ ಅಂದ್ರೆ, ಅದು ನಾಟ್ ಇನ್ ದಿಸ್ unfolded manner. The word was existence in a seed form. ಹಿಂಗ ವ್ಯಕ್ತವಿದ್ದಿದ್ದಿಲ್ಲ, ಅದು ಬೀಜ ರೂಪದಿಂದ ಅವ್ಯಕ್ತ ರೂಪದಿಂದ ಇತ್ತು. ಹುಣಸಿ ಬೀಜದಾಗ ಹುಣಸಿ ಮರ ಐತವಿಲ್ಲೋ? ಐತಿ. ಬೀಜ ರೂಪದಿಂದ ಐತಿಲ್ಲೋ? ಐತಿ. ಕಣ್ಣಿಗೆ ಕಾಣ್ತೈತೇನೋ? ಇಲ್ಲೇನೋ? ಐತಿ. ವಿಚಾರ ಮಾಡ್ರಿ ಆತ್ಮೀಯರೇ. ಸತ್ಕಾರ್ಯವಾದ ಅಂದ್ರೆ ಹಿಂಗದ. In a potential form, in unmanifest form, in a seed form. ಈ ಜಗತ್ತು ನನ್ನಲ್ಲಿ ಬೀಜ ರೂಪದಿಂದ ಅದ, ಅವ್ಯಕ್ತ ರೂಪದಿಂದ ಅದ. Just as a huge tree existing within a seed. ಆಲದ ಮರ ಎಷ್ಟು ವ್ಯಾಪಕ ದೊಡ್ಡದದ, ಆಲದ ಬೀಜ ಎಷ್ಟು ಸಣ್ಣದದ. ಆ ಸಣ್ಣ ಬೀಜದಲ್ಲಿ ಆಲದ ಮರ, ದೊಡ್ಡ ಆಲದ ಮರ ಸೂಕ್ತವಾಗಿ ಗುಪ್ತವಾಗಿ ಅದು. Or as a baby exists in the womb of a mother. ಒಬ್ಬ ತಾಯಿಯ ಗರ್ಭದಲ್ಲಿ ಮಗು ಇದೆ, ಇದ್ದ ಮಗುಲ್ಲ ಹುಡ್ತದ. ಅಸ್ಥಿತೆ ಜಾಯತೆ. So when we look upon at the grown up child and the mother says, this is my son, that fellow is the one put above mother ಅಂತಾನೆ. ಆ ಮಗ ಹುಟ್ಟಿದ ದೊಡ್ಡವಾದ ತಾಯಿಗಿಂತ ಒಂದ್ ಫೂಟ ಹೆಚ್ಚಿಗೆ ಬೆಳೆದ. ಆಕಿ ಅಂತಾಳ, ಇವ ನನ್ನ ಹೊಟ್ಟೆ ಹುಟ್ಟ್ಯಾನ ಅಂತಾಳ. Then you wonder, ನಾವು ಆಶ್ಚರ್ಯ ಪಡ್ತೇವೆ, how can such a big person be in the stomach of the mother? ಈ ಒಬ್ಬ ತಾಯಿ ಹೊಟ್ಟೆಯಾಗ ಇಷ್ಟು ಎತ್ತರದ ಮಗು ಹೆಂಗಿತ್ತು? ಸಂಶಯ ಬರ್ತದ. Even though he is so big now, previously he was a tiny fetus who was existing in unmanifest form. ಈಗ ಆಕೆಗಿಂತ ಒಂದ್ ಫೂಟ್ ಹೆಚ್ಚಿದ ಅದಾನಂದ್ರು ಕೂಡ ತಾಯಿ ಹೊಟ್ಟೆ ಒಳಗಿದ್ದಾಗ ಬೀಜ ರೂಪದಿಂದ ಇದ್ದಾಗ ಬಹಳ ಚಿಕ್ಕವನಿದ್ದ, ಕಣ್ಣಿಗೆ ಕಾಣಂಗಿದ್ದ. So in the DNA, the information counted in the smallest DNA is so much that 300 books of information can be extracted out of it, because the child or the man's all features must be there enclosed.
ಆ ಮನುಷ್ಯನ ಎಲ್ಲ ಲಕ್ಷಣಗಳು ಆ ಬೀಜ ರೂಪದಲ್ಲಿ ಅದಾವ. DNA ದಾಗ ಎಲ್ಲ ಅದಾವ ಅಂತ ಹೇಳ್ತಾರ. ಸೂಕ್ಷ್ಮ ರೂಪ, ಮನುಷ್ಯನ ಸೂಕ್ಷ್ಮ ರೂಪ ಬೀಜದಾಗ ಐತಿ ಹೆಂಗೋ ಆ DNA ದಾಗ ಐತಿ. DNA ಅಂದ್ರೆ ಬೀಜ ಅಂತ ಅರ್ಥ. ಇಫ್ your hair has to turn gray at the 43rd year, remember it is already coded in your DNA ಅಂತಾರೆ. ನಾವು 40 ವರ್ಷಕ್ಕೆ ಕೂದಲು ಬೆಳಗಾಗ್ತಾವು ಅಂತಂದ್ರ ಅಲ್ಲಿ ಮಟ್ಟ ಕಪ್ ಇದ್ದಿದ್ದು ಕೂದಲು ಬೆಳಗಾಗ್ತಾವು ಅಂದ್ರೆ ಹಿಂಗ ಆಗಬೇಕು ಅನ್ನುವಂಥದ್ದು ಆ DNA ಒಳಗ ಮೊದಲ ಸೃಷ್ಟಿ ಒಳಗ ಆ ಟೈಪ್ ಐತಿ. ಅದು ಪ್ರಕೃತಿ ಒಳಗ ಐತಿ, ಗರ್ಭದಾಗ ಐತಿ ಅಂತ. ದಟ್ ಈಸ್ ವೈ ಜೆನೆಟಿಕ್ ಇಂಜಿನಿಯರಿಂಗ್ ಇಸ್ ಬಿಕಮ್ ಸೋ ಇಂಪಾರ್ಟೆಂಟ್, ಬಿಕಾಸ್ many of the diseases are already there in genetics. ಅಂತಾರ ಅಪ್ಪರು. ನಮ್ಗೆ 60 ವರ್ಷಕ್ಕೆ ಯಾವ ಕಾಯಿಲೆ ಬರ್ಬೇಕು ಅನ್ನೋದು ಬೀಜ ರೂಪದಾಗ ಇದ್ದಾಗನ ನಮ್ಗೆ ಅಲ್ಲಿ ಇರ್ತಾವಂತ ಕಾಯಿಲೆ. ಆದ್ರಿಂದ ಈಗ ಏನಾಗೈತೆ ಅಂದ್ರೆ ಈ ಅಭ್ಯಾಸ ಬಹಳ ಮಾಡಾಕತ್ತಾರ ಇದನ್ನ, ಜೆನೆಟಿಕ್ಸ್ ಅನ್ನುವಂತಂದ್ರೆ ಹೇಳ್ತಾರ ಅಪ್ಪರು. ಬಟ್ ವಿ ಡು ನಾಟ್ ನೋ. ದಟ್ ಈಸ್ ವೈ ಫಾರ್ ಎವ್ರಿ ಮದರ್ ಅಂಡ್ ಫಾದರ್ ಇಟ್ ಈಸ್ nightmare the child should grow without any defect. ಆದ್ರಿಂದ ತಾಯಿಗೆ ತಂದಿಗೆ ಯಾವಾಗ್ಲೂ ಅದ ಕನಸಂತೆ, ಏನು ನಮ್ಮ ಮಗು ಹುಟ್ಟಬೇಕು, ಅದು ಕುರುಡಾಗಬಾರದು, ಅದು ಕಿವುಡಾಗಬಾರದು, ಅದು ಕುಂಟಾಗಬಾರದು, ಇಷ್ಟೆಲ್ಲ ಕಾಳಜಿ ಇರ್ತದೆ. ವಿ ಡು ನಾಟ್ ನೋ ವೆದರ್ ದ ಇಯರ್ಸ್ ಆರ್ ಫಂಕ್ಷನಿಂಗ್. ತಾಯಿ ಹೊಟ್ಟೆಗಿದ್ದಾಗ ಖುಷಿ ಕಿವಿ ಕೇಳ್ತಾವೆ ನನಗೆ ಗೊತ್ತೇನೋ ಇಲ್ಲ. ದ ಐಸ್ ಆರ್ ಫಂಕ್ಷನಿಂಗ್, ಕಣ್ಣು ಕಾಣ್ತಾವೆ ಇಲ್ಲ ಗೊತ್ತೈತೆ ನಮ್ಗೆ ಗೊತ್ತಿಲ್ಲ. ಅಬೋವ್ ಆಲ್ ವೆದರ್ ಬ್ರೇನ್ ಈಸ್ ಫಂಕ್ಷನಿಂಗ್ ಆರ್ ನಾಟ್. ಅಲ್ರಿ ಮಗು ಹುಟ್ಟೈತಿ, ಈಗ ಬ್ರೇನ್ ಕೆಲಸ ಮಾಡಾಕತ್ತೈತಿ ಏನು ಗೊತ್ತಾಗೋದು. ಆಫ್ಟರ್ 5 or 7 years, ಆಫ್ಟರ್ 10 years, ಸೋ ಮೆನಿ ಥಿಂಗ್ಸ್ ಕಮ್ ಅಪ್. 5 ವರ್ಷಕ್ಕ 7 ವರ್ಷಕ್ಕ ಬೆಳೆದಂಗ ಮಗು ಹೊರಗ 10 ವರ್ಷದ ಮಟ ಬೆಳವಣಿಗೆ ಆದಂಗ ಎಷ್ಟೋ ವಿಷಯಗಳು ಗೊತ್ತಾಗ್ತಾವ, ಬೆಳವಣಿಗೆ ಕಾಣ್ತೇವಿ. ವೈ ವಿ ಡೋಂಟ್ ನೋ, ಯಾಕೆ ಗೊತ್ತಾಗೋದಿಲ್ಲ? ನಾಟ್ ಬಿಕಾಸ್ ದೇ ಆರ್ ನಾಟ್ ದೇರ್. ಅಲ್ಲಿ ಅವಳಿಗಿಲ್ಲ ಏನ್ರಿ? 5 ವರ್ಷ 7 ವರ್ಷ ಮಟ ಯಾಕೆ ಬೆಳವಣಿಗೆ ಆಗ್ತೈತಿ? ಅಲ್ಲಿ ಮಟ ಬೆಳವಣಿಗೆ ಆಗೋ ಮಟನು ಒಳಗವು ಇಂದ್ರಿಯಗಳು ಕೆಲಸ ಮಾಡ್ತಾವೋ ಇಲ್ಲೋ ಅನ್ನುವಂಥದ್ದು ನಮ್ಗೆ ಗೊತ್ತಾಗೋದಿಲ್ಲ. ಯಾಕ? ಒಳಗವು ಇಂದ್ರಿಯಗಳು ಇಲ್ಲೇನು? ಅದಾವ, ಕೆಲಸ ಮಾಡಾಕತ್ತೇನೇನು ಮಾಡಾಕತ್ತಾವ, ಸೂಕ್ಷ್ಮದಾವ. ದೇ ಆರ್ ಆಲ್ರೆಡಿ ದೇರ್ ಇನ್ ಜೆನೆಟಿಕ್ಸ್, ಬಟ್ ಇನ್ ವಾಟ್ ಫಾರ್ಮ್? ಅವ್ಯಕ್ತ ರೂಪೇಣ. ಸಿಮಿಲರ್ಲಿ ಕೃಷ್ಣ ಸೇಜ್ ಆಲ್ ದ ಡೀಟೇಲ್ಸ್ ಆಫ್ ದಿಸ್ ಯೂನಿವರ್ಸ್ ಈಸ್ ಆಲ್ರೆಡಿ ದೇರ್ ಇನ್ ಮೀ, ಕೋಡೆಡ್ ಇನ್ ಮೀ. ನೋಡು, ಈ ಜಗತ್ನಾಗ ವ್ಯಕ್ತದಾಗ ಏನದಾವ ಇವೆಲ್ಲ ಸೂಕ್ತವಾಗಿ ಬೀಜ ರೂಪದಿಂದ ನನ್ನ ಗರ್ಭದಾಗಿದ್ದಾಗ ಇತ್ತು. ಇನ್ ಅವ್ಯಕ್ತ ರೂಪಂ ಇನ್ ಅನ್ಮ್ಯಾನಿಫೆಸ್ಟೆಡ್ ಫಾರ್ಮ್ ಇಸ್ ಕಾಲ್ಡ್ ಪ್ರಕೃತಿ. ಈ ವ್ಯಷ್ಟಿ ಈಗ ಏನ ವ್ಯಕ್ತ ಆಗೈತಲ್ಲ, ಇದು ಬೀಜ ರೂಪದಿಂದ ಇದಕ್ಕೆ ಏನಂತಾರ? ಅವಾಗ ಇದಕ್ಕೆ ಜಗತ್ತನ್ನಂಗಿಲ್ಲ, ಅವಾಗ ಪ್ರಕೃತಿ ಅಂತಾರ. ಅದಕ್ಕೆ ಏನಂತಾರ? ಇನ್ನೊಂದ್ ಹೆಸರು ಪ್ರಕೃತಿ, ಇನ್ನೊಂದ್ ಹೆಸರೇನು? ಮಾಯಾ. ದ ವರ್ಲ್ಡ್ ಇನ್ ಎ ಸೀಡ್ ಫಾರ್ಮ್ ಈಸ್ ಕಾಲ್ಡ್ ಮ್ಯಾಟರ್, ಇನ್ ಎ ಪೊಟೆನ್ಶಿಯಲ್ ಫಾರ್ಮ್ ಈಸ್ ಕಾಲ್ಡ್ ಮಾಯಾ. ಮಾಯಾ ಅಂದ್ರೆ ಏನ್ರಿ? ಬೀಜ ರೂಪದಿಂದ ಈ ವ್ಯಕ್ತ ಪ್ರಪಂಚವು ಅವ್ಯಕ್ತವಾಗಿರುವಂತದ್ದು ಏನು ಬೀಜ ರೂಪದಿಂದ ಐತಲ್ಲ ಅದಕ್ಕಂತಾರ ಮಾಯಾ. ತಿಳ್ಕೊಡ್ರಿ ಶಬ್ದಗಳನ್ನ. ಮಾಯಾ ಮಾಯಾ ಅಂದಾಗ ಇದು ನೆನಪಿಗೆ ಬರ್ಬೇಕು, ಆ ಅರ್ಥದಲ್ಲಿ ಹೋಗಿ ನಿಲ್ಬೇಕು ನಮ್ಮ ಅಂತಃಕರಣ ಮನಸ್ಸು. ಯು ಮೇ ಕಾಲ್ ಇಟ್ ಎನರ್ಜಿ, ವಿ ಡು ನಾಟ್ ಮೈಂಡ್. ಇದಕ್ ನೀವು ಮಾಯಾಗ ಎನರ್ಜಿ ಅನ್ರಿ, ಶಕ್ತಿ ಅನ್ರಿ, ನಾವ್ ಅದಕ್ಕೆ ಏನ್ ಅನ್ನಂಗಿಲ್ಲ. ಅಂಡ್ ದಿಸ್ ಅನ್ಮ್ಯಾನಿಫೆಸ್ಟ್ ಯೂನಿವರ್ಸ್ evolved into manifestation. ಈ ಅವ್ಯಕ್ತ ಪ್ರಪಂಚ ಏನದ ಬೀಜ ರೂಪದಿಂದ ಇದು ವ್ಯಕ್ತ ಆಗ್ತದ. We have seen this in the previous chapter also, in the second chapter. ಈ ವಿಷಯವನ್ನ ಭಗವಂತ ಎತ್ಕೊಂಡಿದ್ದ ಎಲ್ಲೇ 2ನೇ ಅಧ್ಯಾಯದಾಗ ನಾವು ನೋಡೇವಿ. ಏನದು 2ನೇ ಅಧ್ಯಾಯ ಎಲ್ಲಿ ನೋಡಿವಿ? 2ನೇ ಅಧ್ಯಾಯದಾಗ 28ನೇ ಶ್ಲೋಕದಾಗ ನೋಡು ಅಂತ. 2ನೇ ಅಧ್ಯಾಯದಾಗ 28ನೇ ಶ್ಲೋಕ ಯಾವ್ದ್ರಿ ಅದು? ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿರನಾನ್ಯೈವ ತತ್ರ ಕಾ ಪರಿದೇವನೋ. ಬಹಳ ಹಗಲೆಲ್ಲ ಇದನ್ನ ಕೋಟ್ ಮಾಡ್ತಾರ. ಏನಿದ್ರ ಅರ್ಥ? ಏ ಅರ್ಜುನ ಕೇಳು, ಪ್ರಾಣಿಗಳು ಹುಟ್ಟುವುದಕ್ಕೆ ಮೊದಲು ವ್ಯಕ್ತವಾಗುವುದಿಲ್ಲ, ಮಧ್ಯದಲ್ಲಿ ಹುಟ್ಟಿದ ಮೇಲೆ ವ್ಯಕ್ತವಾಗುತ್ತವೆ, ನಾಶವಾದ ಮೇಲೆ ಕೂಡ ವ್ಯಕ್ತವಾಗುವುದಿಲ್ಲ. ಈ ವಿಷಯದಲ್ಲಿ ಶೋಕವೇನು? ಅಲ್ರಿ, ಈಗ ಕಾಣುವ ಈಗ ಪ್ರಪಂಚ ವ್ಯಕ್ತವಾಗಿದ್ದಾಗ ಕಾಣಕತ್ತಾವಲ್ಲ, ಇವು ಹಿಂದ ಅವ್ಯಕ್ತವಾಗಿದ್ವು, ಈಗ ವ್ಯಕ್ತ ಆಗ್ಯಾವ. ಈಗ ವ್ಯಕ್ತ ಆಗಿದ್ದೀವಿ, ಇವು ಕೂಡ ಅವು ಖಾಯಂ ಇರ್ತಾವೇನು? ಇಲ್ಲ, ಮುಂದೆ ಮತ್ತೆ ಅವ್ಯಕ್ತ ಸ್ಥಿತಿಗೆ ಹೋಗ್ತಾವ ಇವು. ಮತ್ತೆ ಹಿಂಗ ವ್ಯಕ್ತ ಅವ್ಯಕ್ತ ಆಗುವಂತ ವಸ್ತು ಪ್ರಪಂಚದ ವಿಷಯ ಕುರಿತು ಶೋಕವೇಕೆ?
ಶೋಕ ಯಾಕೆ ಮಾಡ್ತಿದಿ ಅಂತ ತಿಳ್ಕೊಂಡು 2ನೇ ಅಧ್ಯಾಯ 28ನೇ ಶ್ಲೋಕ ಹೇಳ್ತಾರೆ. ಅದೇ ರೀತಿ ಇನ್ನು 8ನೇ ಅಧ್ಯಾಯದಾಗ 18ನೇ ಶ್ಲೋಕದಾಗ ಒಂದು ಮಾತು 8ನೇ ಅಧ್ಯಾಯದಾಗ 18ನೇ ಶ್ಲೋಕ ಏನ್ ಹೇಳೈತ್ ನೋಡ್ರು. ಅವ್ಯಕ್ತಾತ್ ವ್ಯಕ್ತಯ ಸರ್ವ ಪ್ರಭವಂತ್ಯಃ ರಾಗಮೇ ರಾತ್ರಾಗಮೇ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಓದೇ ಬನ್ನಿ. ಬ್ರಹ್ಮನ ಹಗಲು ಬಂದಾಗ ಅವ್ಯಕ್ತದಿಂದ ಎಲ್ಲಾ ಚರಾಚರ ವಸ್ತುಗಳು ಹುಟ್ಟುತ್ತವೆ. ಬ್ರಹ್ಮನ ರಾತ್ರಿ ಬಂದಾಗ ಅವ್ಯಕ್ತ ಎಂಬ ಹೆಸರುಳ್ಳ ಅದರಲ್ಲಿಯೇ ಅವು ಲಯವನ್ನು ಹೊಂದುತ್ತವೆ. ಬ್ರಹ್ಮಗೆ ಹಗಲು ಬಂದಾಗ, ಚತುರ್ಮುಖ ಬ್ರಹ್ಮಗೆ ಹಗಲು ಬಂದಾಗ ವ್ಯಕ್ತ ಆಕ್ಕವ, ಚತುರ್ಮುಖನ ರಾತ್ರಿ ಬಂದಾಗ ಅವ್ಯಕ್ತ ಆಕ್ಕವ. ಹಿಂಗ ನಾವು 2 ಶ್ಲೋಕದಾಗ ಹೇಳ್ಯಾನ ಭಗವಂತ ಈ ವಿಷಯವನ್ನ. ಮತ್ತು ಹೇಳಾಕತ್ತಂದ ವರ್ಡ್ ಕಮ್ಸ್ ಟು ಮ್ಯಾನಿಫೆಸ್ಟೇಷನ್ ಅಂಡ್ ಅಗೇನ್ ಇಟ್ ಗೋಸ್ ಬ್ಯಾಕ್ ಟು ಅನ್ಮ್ಯಾನಿಫೆಸ್ಟೇಷನ್. ಪ್ರಪಂಚ ವ್ಯಕ್ತ ಆಗ್ತದ ಮತ್ತು ಅವ್ಯಕ್ತ ಸ್ಥಿತಿಗೆ ಹೋಗ್ತದ. ಲೈಕ್ ದಿ ಲಬ್ ಡಬ್ ಆಫ್ ದ ಹಾರ್ಟ್, ದ ಕ್ರಿಯೇಷನ್ ಆಲ್ಸೋ ಎಕ್ಸ್ಪಾನ್ಷನ್, ಕಾಂಟ್ರಾಕ್ಷನ್, ಅನ್ಫೋಲ್ಡ್ಮೆಂಟ್ ಅಂಡ್ ಫೋಲ್ಡ್ಮೆಂಟ್. ಹೆಂಗ ಹೃದಯ ಲಬ್ ಡಬ್ ಅಂತ ಪಡ್ಕೋತದ, ಹಂಗ ಇದು ಉತ್ಪತ್ತಿ ಸ್ಥಿತಿ ಲಯ, ಉತ್ಪತ್ತಿ ಸ್ಥಿತಿ ಲಯ ಆಕ್ಕೊಂತ ಇರ್ತದ ಈ ಜಗತ್ತು. ಅಂಡ್ ಇಫ್ ಯು ವಂಡರ್ ವೆದರ್ ಇಟ್ ಇಸ್ ಪಾಸಿಬಲ್, ಯು ಕ್ಯಾನ್ ಎಕ್ಸ್ಟೆಂಡ್ ಇಟ್ ಯುವರ್ ಡ್ರೀಮ್ ವರ್ಲ್ಡ್. ಇದು ಸಾಧ್ಯ ಐತೇನು ಇಲ್ಲ ಅನ್ನೋದು ನೋಡಾಕ ನಿಮಗೆ ಪ್ರಾಯೋಗಿಕವಾಗಿ ಸ್ವಲ್ಪ ಸ್ವಪ್ನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗ್ತೇವೆ. Now your dream of tonight you are going to get some dream. I hope that you are not already in. Okay, tonight you are going to get some dream. ನೋಡ್ರಿ, ಇವತ್ತು ರಾತ್ರಿ ನೀವು ಒಂದು ಸ್ವಪ್ನಕ್ಕೆ ಹೋಗ್ತೀರಿ ಅಂತ ಭಾವಿಸ್ರಿ. ಈಗ ಅಲ್ಲ, ಮತ್ತೆ ಈಗ ಹೋಗಿರಿ ಯಾರಾದ್ರ. ಸ್ವಪ್ನಕ್ಕೆ ಈಗ ಹೋಗಾಕ್ ಹೋಗ್ಬೇಡ್ರಿ. ಇವತ್ತು ರಾತ್ರಿ ಸ್ವಪ್ನಕ್ಕೆ ಹೋಗ್ತೀರಿ ಅಂತ ಒಂದು ವಿಚಾರ ಇಟ್ಕೊಡ್ರಿ. ರಿಮೆಂಬರ್, ಎವ್ರಿಬಡಿ ಗೆಟ್ಸ್ ಡ್ರೀಮ್. ಪ್ರತಿಯೊಬ್ಬರಿಗೂ ಕನಸು ಬೀಳ್ತಾವ. ದೇರ್ ಆರ್ ಸಮ್ ಪೀಪಲ್ ಹೂ ಸೇ ಐ ಡೋಂಟ್ ಗೆಟ್ ಅ ಡ್ರೀಮ್. ಕೆಲವು ಮಂದಿ ಅದಾರ, ಅವ್ರು ನಮಗೆ ಸ್ವಪ್ನ ಬೀಳುವುದಿಲ್ಲ ಅಂತಾರ. ಆದ್ರೆ ಎಲ್ಲರಿಗೂ ಸ್ವಪ್ನ ಬೀಳುವುದು ಸಹಜ. ಎಲ್ಲರಿಗೂ ಸ್ವಪ್ನ ಬೀಳುದು, ನಮ್ಗೆ ಬೀಳುದಿಲ್ರಿ, ಬಾಳ ಬೀಳುದಿಲ್ಲ, ಕಡಿಮೆ ಬೀಳ್ತಾವ, ಎಲ್ಲೋ ಬೀಳ್ತಾವ ಸ್ವಪ್ನ ಬೀಳುದು. ನನಗೆ ಸ್ವಪ್ನಾನ ಬೀಳುದಿಲ್ರಿ, ಒಟ್ಟ ಸ್ವಪ್ನಾನ ಬೀಳುದಿಲ್ಲ ಅಂತ ಯಾರ ಅಂದ್ರ ಅದು ಒಂದು ಸ್ವಪ್ನ ಅಂತ ತಿಳ್ಕೊಳ್ರಿ ಅಂತಾರ ಅಪ್ಪವ್ರು. ಅಂದ್ರ ಹಾಸ್ಯ ಮಾಡ್ತಾ ಇದ್ದಾರೆ. ಸ್ವಪ್ನ ಕಡಿಮೆ ಹೆಚ್ಚು ಕಮ್ಮಿ ಆಗ್ತಿರ್ಬಹುದು ಹೊರತು ಕೆಲವು ಮಂದಿಗೆ ಬಹಳ ಸ್ವಪ್ನ ಬೀಳ್ತಾವ, ಕೆಲವು ಮಂದಿಗೆ ಕಡಿಮೆ ಸ್ವಪ್ನ ಬೀಳ್ತಾವ. ಸ್ವಪ್ನ ಬೀಳದ ಯಾವ ಮನುಷ್ಯ ಇರುವುದಿಲ್ಲ. ಓಕೆ, ಎವ್ರಿಬಡಿ ಗೆಟ್ಸ್ ಡ್ರೀಮ್. ಪ್ರತಿಯೊಬ್ಬರಿಗೂ ಸ್ವಪ್ನ ಬೀಳ್ತಾವ. ಜ್ಞಾನಿಗೂ ಸ್ವಪ್ನ ಬೀಳ್ತಾವ, ಅಜ್ಞಾನಿಗೂ ಸ್ವಪ್ನ ಬೀಳ್ತಾವ. ಎಲ್ಲರಿಗೂ ಸ್ವಪ್ನ ಬೀಳ್ತಾವ. ಅದು ಸ್ವಪ್ನದ ಬಗ್ಗೆ ವಿಚಾರ ಮಾಡಕತ್ತಾರ. ಸ್ವಪ್ನ ಎಲ್ಲರಿಗೂ ಬೀಳ್ತಾವ, ಒಪ್ಕೊಳ್ರಿ. ನನಗ್ ಬೀಳುದಿಲ್ರಿ, ಅದು ಒಂದು ಸ್ವಪ್ನ ಅಂತ ತಿಳ್ಕೊಂಡ್ರು ಅಂತಾರ. ಅದು ಒಂದು ಸ್ವಪ್ನ, ನನಗೆ ಬೀಳುದಿಲ್ಲ ಅನ್ನೋದು ಒಂದು ಸ್ವಪ್ನ. ಇರ್ಲಿ, ಹೋಗೋಣ ಮುಂದ. ಎವ್ರಿಬಡಿ ಗೆಟ್ಸ್ ಡ್ರೀಮ್. ಪ್ರತಿಯೊಬ್ಬರಿಗೂ ಕನಸು ಬೀಳ್ತಾವ. ಸಮ್ ಪೀಪಲ್ ರಿಕಗ್ನೈಸ್, ಸಮ್ ಪೀಪಲ್ ವಿಲ್ ನಾಟ್ ರಿಕಗ್ನೈಸ್. ಕೆಲವು ಮಂದಿಗೆ ಅವು ನೆನಪಿಗೆ ಬರ್ತಾವ, ಕೆಲವು ಮಂದಿಗೆ ಅವು ನೆನಪಿಗೆ ಬರುವುದಿಲ್ಲ. ಕನಸು ಬೀಳುವುದು ಮಾತ್ರ ಖರೆ. ಇಟ್ ಈಸ್ ಸೈಂಟಿಫಿಕ್ಲಿ ಪ್ರೂವ್ಡ್. ಅದು ವೈಜ್ಞಾನಿಕವಾಗಿ ಅದನ್ನ ಏನ್ ಮಾಡ್ಯಾರ, ಹಿಂಗಂತ ನಿರ್ಧಾರ ಮಾಡಿದ್ದದ. ವೈಜ್ಞಾನಿಕವಾಗಿ ಎಲ್ಲರಿಗೂ ಕನಸು ಬೀಳ್ತಾವು ಅನ್ನೋದು ಇದು ನಿರ್ಧರಿಸಲ್ಪಟ್ಟ ವಿಷಯ. ಇದ್ರಾಗೇನು ಸಂಶಯ ಇಲ್ಲ ಅಂತ. ಡ್ರೀಮ್ ಈಸ್ ಯೂನಿವರ್ಸಲ್. ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಕನಸುಗಳು ಬೀಳುತ್ತವೆ. ನಾವು ವಾಟ್ ಈಸ್ ದ ಡ್ರೀಮ್? ಏನ್ ಹಂಗಾರಿ ಸ್ವಪ್ನ? All the dreams that you have are nothing but the impression that you will have gathered from your observation and experience. ನಾವು ಎಚ್ಚರದ ಪ್ರಪಂಚದಲ್ಲಿ ಅನುಭವಿಸಿದ ವಿಷಯಗಳ ಸ್ಮರಣೆನ ಸ್ವಪ್ನ. You can never dream what you have not experienced. ನೋಡ್ರಿ, ಈ ಜಾಗೃತ ಪ್ರಪಂಚದಾಗ ಏನ್ ಅನುಭವ ಮಾಡೇವಿ ಅವುಗಳ ವಾಸನೆಯೇ ಸ್ವಪ್ನ ಪ್ರಪಂಚದಲ್ಲಿ ನಾವು ಕಾಣ್ತೇವಿ. ಅಂದ್ರ ಜಾಗೃತ ಪ್ರಪಂಚದಾಗ ಏನ್ ನೋಡೇವಿ ಅವನ್ನ ನಾವು ಸ್ವಪ್ನದಾಗ ನೋಡ್ತೇವಿ. You can have a peculiar permutation combination. ಕೆಲವೊಂದ್ಸಲ
ನಾವು ಇಲ್ರಿ ನಾವು ಜಾಗೃತ ಪ್ರಪಂಚದಾಗ ಅದನ್ನ ನೋಡೇ ಇಲ್ಲ, ಅಂತದನ್ನ ನಾವು ಸ್ವಪ್ನದಾಗ ನೋಡೇವಿ ಅನ್ನಬಹುದು. ಅಂದ್ರೂ ಕೂಡ ಅಂತಾರ ನೀವು ನೋಡಿದ್ದ ಬೀಳ್ತಾವ ನಿಮಗ. ಸೊ the man body and the buffalo head, the combination will be mind brain might be do, but you have experienced a buffalo, you have experienced a man, and if at all say no, I have some which I have never experienced ಅನ್ಬೋದು. ನಾವು ಒಂದ್ ಕಡೆ ಮನುಷ್ಯನ ಶರೀರಕ್ಕ ಎಮ್ಮಿ ಮುಖ ಇದ್ದಿದ್ದನ್ನ ಸ್ವಪ್ನದಾಗ ನೋಡಿವ್ರಿ ಅನ್ಬಹುದು ಯಾರಾದ್ರು. ಅಂತದನ್ನ ಜಾಗೃತದಾಗ ನೋಡಿವೇನ್ರಿ ನಾವು ಅಂತ ಕೇಳಬಹುದು, ವಾದಿಸಬಹುದು. ಇಲ್ಲ ಅಂತದನ್ನ ನೋಡಿರಿ ನೀವು. ಮನುಷ್ಯನ ಶರೀರ ಒಂದ್ ಬೇರೆ ನೋಡಿರಿ, ಆ ಎಮ್ಮಿ ಮುಖ ಒಂದ್ ಬೇರೆ ನೋಡಿರಿ. ಸ್ವಪ್ನದಾಗ ಅವ ಎರಡು ಮಿಕ್ಸಪ್ ಮಾಡಿ ನೋಡಿರಿ. ಈ ಮಿಕ್ಸಪ್ ಮಾಡಿದ್ದನ್ನ ಜಾಗೃತ ನೋಡಿಲ್ಲ. ಜಾಗ್ರತದಾಗ ಎಮ್ಮಿನ ಬೇರೆ ನೋಡಿರಿ, ಮನುಷ್ಯನ ಬೇರೆ ನೋಡಿರಿ. ಸ್ವಪ್ನದಾಗ ಏನ್ ಮಾಡಿರಿ, ಮನುಷ್ಯನ ಶರೀರಕ್ಕ ಎಮ್ಮಿ ಮುಖ ಹಚ್ಚಿ ನೋಡಿರಿ, ಓವರ್ಲ್ಯಾಪ್ ಆಗ್ಯದ. ಅಥವಾ ಇನ್ನೊಂದ್ ದೃಷ್ಟಿಯಿಂದ ಮನೆಯೊಳಗ ಬಿಳಿ ಗಾಡಿ ನೋಡಿರಿ, ಜಾಗ್ರತ ಪ್ರಪಂಚದಾಗ ಬಿಳಿ ಗಾಡಿ ನೋಡಿರಿ, ಕರೆ ಆನಿ ನೋಡಿರಿ. ಸ್ವಪ್ನದಾಗ ಬಿಳಿ ಆನಿ ನೋಡಿರಿ. ಹಿಂಗೇನ್ರ ಓವರ್ಲ್ಯಾಪ್ ಆಗಿರ್ಬಹುದು. ಇದಕ್ಕ ವಿಚಿತ್ರ ಅನ್ಬಹುದು ನೀವು ಅಂತಾರಪ್ಪ. I saw something which I have never experienced. ಅಲ್ರಿ, ನಾ ಜಾಗೃತ ಪ್ರಪಂಚದಾಗ ಬಿಳಿ ಆನೆನ ನೋಡಿಲ್ಲ, ಆದ್ರ ಸ್ವಪ್ನದಾಗ ನೋಡೀನಿ ಅನ್ಬಹುದು ಯಾರಾದ್ರು. Then I say you have forgotten it and still you say no, ಇಲ್ಲಪ್ಪ ನೀ ಅನುಭವ ಮಾಡಿದಿ ಆದ್ರೆ ಇಲ್ಲ ಅನ್ನಗತ್ತಿದಿ. I have never experienced. I am damn sure. ಅಲ್ರಿ, ನಾ ಬಿಳಿ ಆನಿ ಎಂದು ನೋಡೇ ಇಲ್ರಿ ಅನ್ಬಹುದು ನೀವು. ನೋಡಿಲ್ಲ, ಹೌದು. I say that your experience in your previous janma, because might continue from previous janma. Therefore, today's dream is already in waker. In what form? In potential form. Today's dream of yours is already in your mind in a potential form. ಇವತ್ತೇನು ಸ್ವಪ್ನದಾಗ ನೋಡಿರಲ್ಲ, ಅದು ನೀವು ನಿಮ್ಮ ಸ್ವಪ್ನದಾಗ ಬೀಜ ರೂಪದಿಂದ ಇತ್ತು ಮೊದಲ. ಆಲ್ರೆಡಿ VCR has worked. VCR ಅಂದ್ರೆ ವಿಡಿಯೋ ಕ್ಯಾಸೆಟ್ ರಿಕಾರ್ಡರ್ ಐತಿ, ವಿಡಿಯೋ ಐತಿ, ಕ್ಯಾಸೆಟ್ ರಿಕಾರ್ಡರ್ ಐತಿ, ಎರಡು ಕೂಡ ವರ್ಕ್ ಆಗ್ಯಾವ ಅಂತಾರ. ಯು ಆರ್ ರಿಕಾರ್ಡೆಡ್ ಇನ್ ಯುವರ್ ಮೆಂಟಲ್ ಟೇಪ್, ಮನಸ್ಸಿನೊಳಗ ರೆಕಾರ್ಡ್ ಆಗೈತಿ. ಅಂಡ್ VCR ಆಪರೇಷನ್ ವಿಲ್ ಸ್ಟಾಪ್ ದ ಮೂಮೆಂಟ್ ಯು go to bed. And VCR operates will be replaced by VCP. ಅದು VCR ಏನೈತಲ್ಲ VCP ಆಗ್ತದೆ. ಅಂದ್ರೆ ವಿಡಿಯೋ ಕ್ಯಾಸೆಟ್ ಪ್ರೊಜೆಕ್ಟರ್. VCR ಅಂದ್ರೆ ಏನೋ ರಿಕಾರ್ಡರ್, ಅದು P ಅಂದ್ರೆ ಏನೋ ಪ್ರೊಜೆಕ್ಷನ್. ಅದು ಏನ್ ರಿಕಾರ್ಡ್ ಆಗೈತಿ ಮನಸ್ಸಿನಾಗ ಅದ ಅಲ್ಲೇ ಹೊರಗೆ ಹೊಮ್ಮೈತಿ ಸ್ವಪ್ನದಾಗ. And what will be played? Whatever has been recorded. ಏನ್ ರಿಕಾರ್ಡ್ ಆಗೈತಿ ಅದಲ್ಲಿ ಪ್ಲೇ ಆಗ್ತದೆ. Therefore, what I want to say is, your dream is potentially there in you. ಏನು ಸ್ವಪ್ನ ಬೆಳಗತ್ತದ ಅದು ನಿಮ್ಮಲ್ಲಿ ಬೀಜ ರೂಪದಿಂದ ಅದ, ವಾಸನ ಅದ. ಯಾರ್ದು? ಜಾಗೃತ ಪ್ರಪಂಚ. ಯಾವ ವಿಶ್ವನ ಸ್ಮರಣೆ ಒಳಗದ, ಅವನ ವಾಸನೆ ಒಳಗದ, ಅದು ತೈಜಸ್ಸನ ನೋಡ್ತಾನ, ಆ ಸ್ಮರಣೆಯನ್ನ ನೋಡ್ತಾನ ತೈಜಸ್ಸ. Similarly, the dream like word is in Brahman. ಆದ್ದರಿಂದ ಈ ಸ್ವಪ್ನದಂತೆ ಈ ಜಗತ್ತು ಬೀಜ ರೂಪದಿಂದ ಆ ಪರಮಾತ್ಮನಲ್ಲಿ ಇದೆ. ಇನ್ ಅನ್ಮ್ಯಾನಿಫೆಸ್ಟ್ ಫಾರ್ಮ್, ಬೀಜ ರೂಪದಿಂದ ಅವ್ಯಕ್ತ ರೂಪದಿಂದ ಅದಾರ. ಅದಕ್ಕೆ ಏನಂತಾರ ಅಂತ ಹೇಳಿದ್ರು, ಅದಕ್ಕೆ ಪ್ರಕೃತಿ ಅಂತಾರ, ಅದಕ್ಕೆ ಮಾಯೆ ಅಂತಾರ. And Krishna says, in my presence of Brahman, the whole creation rises and dissolves. ಅಂತಾನ ಭಗವಂತ. ಕೃಷ್ಣ ಹೇಳ್ತಾನ, ನನ್ನ ಪ್ರೆಸೆನ್ಸ್ ಅಂದ್ರ ನನ್ನ ಸಾನ್ನಿಧ್ಯದಲ್ಲಿ ಈ ಸೃಷ್ಟಿ ಉತ್ಪತ್ತಿ ಆಗತಿ ಮತ್ತು ಈ ಸೃಷ್ಟಿ ಲಯ ಆಗ್ತದೆ. ಲುಕ್ ಅಟ್ ದ ಶ್ಲೋಕ. ಈಗ ನೀವು ಶ್ಲೋಕ ನೋಡ್ರಿ, ಇಷ್ಟು ಒಂದು ಪೀಠಿಕೆ ಒಂದಿಗೆ ಈಗ ಶ್ಲೋಕವನ್ನು ನೋಡ್ರಿ. ಹೇ ಕೌಂತೆ, ಹೇ ಅರ್ಜುನ,
ಆರ್ ಯು ಅವೇಕ್? ಎಚ್ಚರದಿ ಏನ್ಪ? ಸೊ ಹಿ ಈಸ್ ಅಡ್ರೆಸಿಂಗ್ ಟು ಸಿ ವೆದರ್ ಹಿ ಈಸ್ ಅವೇಕ್ ಆರ್ ಸ್ಲೆಪ್ಟ್. ಏನ್ ಸ್ವಪ್ನದ ವಿಚಾರ ಮಾಡ್ಕೊಂತ ಸ್ವಪ್ನಕ್ಕೆ ಹೋಗಿ ಮಲ್ಕೊಂಡಾನೋ ಏನು ಎದ್ದಾನೋ ಅರ್ಜುನ? ಅದೇನಪ್ಪ ಎಚ್ಚರದೇನೋ ಅರ್ಜುನ ಕೇಳ್ತಾನ ಕೃಷ್ಣ. ಸಿ ಬಿಕಾಸ್ ಆಫ್ ಫಾರ್ ಕೃಷ್ಣ ದೇರ್ ಇಸ್ ಓನ್ಲಿ ಒನ್ ಸ್ಟೂಡೆಂಟ್ ಇನ್ ಫ್ರಂಟ್. ಯಾಕಂದ್ರ ಕೃಷ್ಣಗ ಅರ್ಜುನ ಒಬ್ಬನೇ ವಿದ್ಯಾರ್ಥಿ ಅದಾನ. ನಾವು ಹಿಯರ್ ಸಮ್ ಆರ್ ಸ್ಲೀಪಿಂಗ್, ಐ ಡೋಂಟ್ ಹ್ಯಾವ್ ಟು ಬಾದರ್. ಇಲ್ಲಿ ನಮ್ ಕ್ಲಾಸ್ನಾಗ ಯಾರಾದ್ರೂ ನಿದ್ದೆ ಮಾಡಿದ್ರು ನಮ್ಗೇನ್ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಾ ಯಾರನ್ನೂ ನೋಡೋದೇ ಇಲ್ಲ. ನಾನೇನದ ಮೊಬೈಲ್ ಆನ್ ಮಾಡಿಟ್ಟು ನಾ ಕಣ್ಣು ಮುಚ್ಕೊಂಡು ಓದಿದ್ರು, ಈ ಪ್ರವಚನ ಹೇಳಿದ್ರು, ಯಾರು ನಿದ್ದೆ ಮಾಡಕತ್ತಾರ ಯಾರು ಕೇಳಾಕತ್ತಾರ ನನಗ್ ನೋಡುವಂತ ಅವಶ್ಯನೇ ಇಲ್ಲ. ಆದ್ರೆ ಕೃಷ್ಣಗ್ ಹಂಗಿಲ್ಲ. ಕೃಷ್ಣ ಏನ ಅರ್ಜುನ ನಿದ್ದಿಗೆ ಹೋದ್ನೋ, ಸ್ವಪ್ನಕ್ಕೆ ಹೋಗೋಣ ಅಂತ ನಿದ್ದಿಗೆ ಹೋದ್ನ ಏನು ಅಂತ ಎಬ್ಸಾಗತ್ತಾನ. ಪಾಪ ಎಬಿಸಿ ಮುಂದಿನ ಪಾಠ ಹೇಳ್ಬೇಕಾಗೈತಿ. ಯಾಕ ಅವನ ಎದುರಿಗೆ, ಆ ಗುರುವಿನ ಎದುರಿಗೆ ಒಬ್ಬನ ಶಿಷ್ಯ ಆತಾನ ಅಂತಾರಪ್ಪೋರು. Now here some are sleeping, I don't have to bother. At least I hope a few are listening. ಬಹಳ ಮಂದಿ ನಿದ್ದೆ ಮಾಡಕತ್ತಾರಂದ್ರ ಕೆಲವು ಮಂದಿರ ಕೇಳಾಕತ್ತಾರ ಅಂತ ತಿಳ್ಕೊಂಡು ನಾನು ಭಾವಿಸುತ್ತೇನೆ ಅಂತಾರಪ್ಪ. ಬಟ್ ಒನ್ ಅರ್ಜುನ ಸ್ಲೀಪ್ಸ್ 100% ಸ್ಟೂಡೆಂಟ್ ಸ್ಲೀಪ್. ಇರುವಂತ ಒಬ್ಬನ ಅರ್ಜುನ ಮಲ್ಕೊಂಡಂದ್ರ ಗುರು ಯಾರಿಗೆ ಹೇಳ್ಬೇಕು ಉಪದೇಶ? ಆದ್ರಿಂದ ಎಬ್ಸಾಗತ್ತ. ಎದ್ದಿ ಏನ್ಪಾ? ಏ ಅರ್ಜುನ ಎದ್ದೇನೋ? ಸ್ವಪ್ನಕ್ಕೆ ಹೋದಿ ಅತ್ತಾಗ. And therefore Krishna has to off and on address Arjuna. Hey Arjuna, hey Kaunteya, hey Madhusudana ಅಂತ ಹೇಳ್ಬೇಕಾಗ್ಯದ. Whether Arjuna is sleeping or not. Hey Kaunteya, hey Arjuna, sarva bhutani prakritim yanti. All the beings come back to me alone. ನನ್ನಲ್ಲಿ ಬರ್ತಾವ. ಇನ್ ವಾಟ್ ಫಾರ್ಮ್? ಇನ್ ಪ್ರಕೃತಿ ಫಾರ್ಮ್. ನಮ್ಮಲ್ಲಿ ಬಂದಾಗ ಅವು ಬೀಜ ರೂಪಕ್ಕೆ ಹೋಗ್ತಾವ, ಪ್ರಕೃತಿ ಆಗಿಬಿಡ್ತಾವ, ಮಾಯೆ ಒಳಗ ಪ್ರವೇಶ ಆಕಾವ. ಅನ್ಮ್ಯಾನಿಫೆಸ್ಟ್ ಫಾರ್ಮ್. ಅನ್ಮ್ಯಾನಿಫೆಸ್ಟ್ ಅಂದ್ರೆ ಬೀಜ ರೂಪಕ್ಕೆ ಪ್ರವೇಶ ಆಗ್ತಾವ. ಅದರ್ವೈಸ್ ಕಾಲ್ಡ್ ಮಾಯಾ ಫಾರ್ಮ್. ಅದಕ್ಕಂತಾರ ಮಾಯಾ ಅವ್ಯಕ್ತ ರೂಪ. ಸೊ ಪ್ರಕೃತಿ ಯಾಂತಿ ಮಾಮಿಕಂ. ಮಾಮಿಕಂ ನಾಟ್ ಮಾಮಿ. Mamika is the Sanskrit word belonging to me. That is the Prakriti when it is dependent on me, just as a manifest world is dependent on me, the unmanifest Prakriti is also dependent on me. ಈ ಪ್ರಕೃತಿ ವ್ಯಕ್ತ ಆದಾಗ ಅದು ಹೆಂಗ ನನ್ನ ಅವಲಂಬಿಸಿ ಹೊರಗತ್ತಿದ್ಯೋ ಹಂಗ ಅದು ಬೀಜ ರೂಪದ ಇದ್ದಾಗ್ಯೂ ಕೂಡ ನನ್ನ ಅವಲಂಬಿಸಿಕೊಂಡ ಆ ಬೀಜ ರೂಪದಿಂದ ತೋರ್ತಾ ಇದೆ. Just as the manifest dream is dependent from a maker. ಹೆಂಗಂದ್ರ ಕಣ್ಣಿಗೆ ಕಾಣುವಂತ ಸ್ವಪ್ನ ವಿಶ್ವನ ಮ್ಯಾಗ ಆಲಂಬನ ತಗೊಂಡೈತಿ. ಆಧಾರ ಅಧಿಷ್ಠಾನ ಅಲ್ಲಿ ವಿಶ್ವ ಆಗ್ಯಾನ. Similarly, the unmanifest dream vasanas, the imprint, the vasanas or the sanskaras are also dependent on the maker. ಅದೇ ರೀತಿ ಸ್ವಪ್ನದಲ್ಲಿದ್ದಂತ ಎಲ್ಲ ವಾಸನೆಗಳು ಅವು ಜಾಗೃತ ಪ್ರಪಂಚದ ವಿಶ್ವನಲ್ಲಿ ಅವು ಅದಾವ. ಸೊ ದ ಇಂಪ್ರಿಂಟ್ ಬಿಕಮ್ಸ್ ಡ್ರೀಮ್. ಅದೇನು ಮುದ್ರೆ ಐತಿ, ಆ ಇಂಪ್ರಿಂಟ್ ಅಂದ್ರೆ ಅದ್ರ ಏನ್ ಛಾಯಾ ಐತಿ, ಆ ವಾಸನೆಗಳ ಒಂದು ಏನು ಇಂಪ್ರಿಂಟ್ ಅಂದ್ರೆ ಅದರ ಒಂದು ಛಾಪು ಏನದ ವಾಸನ, ಅದು ಸ್ವಪ್ನ ಆಗ್ಯದ. ಸ್ವಪ್ನ ಅಗೇನ್ ಬಿಕಮ್ಸ್ ವಾಸನ. ಹಂಗ ವಾಸನದಿಂದ ಸ್ವಪ್ನದಿಂದ ವಾಸನ ಇದು ಆಗ್ತಾ ಇರ್ತದೆ. ಐ ಆಮ್ ದ ಸಬ್ಸ್ಟ್ರಾಟಮ್ ಫಾರ್ ಬೋತ್. ನಾ ಎರಡಕ್ಕೂ ಕೂಡ ಅಧಿಷ್ಠಾನ ಅದೇನಿ. ನಂದದ್ರ ಏನೂ ಕೈವಾಡಿಲ್ಲಪ್ಪ. ಮತ್ ನಾ ಸೃಷ್ಟಿ ಮಾಡ್ತೇನೆ ಅಂದ್ರೆ ನನ್ ಕೈವಾಡ ಏನೂ ಇಲ್ಲ. ಮತ್ ನಾ ಸೃಷ್ಟಿ ಮಾಡ್ತೀನಿ ಲಯ ಮಾಡ್ತೀನಿ ಅಂತ ನನ್ನ ಮ್ಯಾಗ ಆರೋಪ ಮಾಡಬೇಡ ಅಂತನ ಭಗವಂತ. ಸಿಮಿಲರ್ಲಿ ಕೃಷ್ಣ ಸೇಸ್ ದ ವರ್ಲ್ಡ್ ರಿಸಾಲ್ವ್ಸ್ ಇಂಟು ಪ್ರಕೃತಿ ವಿಚ್ ಇಸ್ ಡಿಪೆಂಡೆಂಟ್ ಆನ್ ಮೀ ಮಾಮಿಕಂ. ಸೃಷ್ಟಿ ಮತ್ತು ಲಯ ಎರಡು ನನ್ನ ಅಧಿಷ್ಠಾನದಲ್ಲಿನ ಆಗ್ತಾವೆ. ಸಮುದ್ರದಲ್ಲಿದ್ದಂತ ತೆರೆಗಳು ಸಮುದ್ರದಲ್ಲೇನೆ ಹೇಳ್ತಾವ, ಸಮುದ್ರದಲ್ಲಿನ ಅಡಗ್ತಾವೆ. ಹೆಂಗೋ ಹಂಗ ಸೃಷ್ಟಿ ಮತ್ತು ಲಯಗಳು ನನ್ನಲ್ಲಿನ ಆಗ್ತಾವು ಅಂತ ತಿಳ್ಕೋ ಭಗವಂತ. ಅರ್ಜುನ ನಾನೇನು ಮಾಡೋದಿಲ್ಪ, ಮತ್ ನಾನ್ ಮಾಡಾವ ಕರ್ತ ಭೋಗ್ತಾ ಅನ್ನಕ್ ಹೋಗ್ಬೇಡ ನನಗ. ಅಂಡ್ ವೆನ್ ಡಸ್ ದಿಸ್ ಹ್ಯಾಪನ್? ಯಾವಾಗ ಹಿಂಗಾಗ್ತದ? ಡೋಂಟ್ ಗೆಟ್ ಫ್ರೈಟನ್ಡ್. ಹೆದರಾಕ್ ಹೋಗ್ಬೇಡ.
ನಾಟ್ ಇನ್ ದ ನಿಯರ್ ಫ್ಯೂಚರ್. ಈಗ ಸದ್ಯ ಏನಾಗುದಿಲ್ಲ. ಕಲ್ಪ ಅಂತ್ಯ, ಕಲ್ಪದ ಕೊನೆಗೆ ಹಿಂಗಾಗ್ತದೆ. At the end of Kalpa, Brahma's day, which is 2000 ಚತುರ್ಯುಗ. ಒಬ್ಬ ಬ್ರಹ್ಮನ ದಿವಸನ 2000 ಚತುರ್ಯುಗ ಅದಾವ. 1,000 ಚತುರ್ಯುಗ ಹಗಲು, 1,000 ಚತುರ್ಯುಗ ರಾತ್ರಿ, ಹಿಂಗ ಒಂದು ದಿನ. ಅಂತಾವು 365 ಒಂದು ವರ್ಷ, ಅಂತಾವು 100 ಬ್ರಹ್ಮನ ಆಯುಷ್ಯ, ಚತುರ್ಮುಖ ಬ್ರಹ್ಮನ ಆಯುಷ್ಯ. ಇನ್ನ ಅದು ಬಂದಿಲ್ಲ, ಯಾರು ಹೆದರಕ್ ಹೋಗ್ಬೇಡ್ರಿ, ಸದ್ಯ ಪ್ರಳಯ ಏನಾಗುದಿಲ್ಲ. ಸೊ therefore at the end of Kalpa, ಕಲ್ಪದ ಕೊನೆಗೆ ಕಲ್ಪ ಇನ್ ದ ನೇಮ್ ಆಫ್ ಡ್ಯೂರೇಷನ್ ಆಫ್ ದ ವಾಸ್ಟ್ ಟೈಮ್. ಕಲ್ಪ ಅಂದ್ರೆ ಇದು ಒಂದು ಕಾಲಘಟ್ಟವನ್ನು ಅಳೆಯುವಂತಹ ಒಂದು ಕಾಲಮಾನ. ದಿನ, ತಿಂಗಳ, ವಾರ, ತಿಂಗಳು ಅಂತ ಹೆಂಗ್ ಅಳಿತೀವಿ, ವರ್ಷ, 10 ವರ್ಷ ಅಂತ, ಹಂಗ ಕಲ್ಪ ಅಂದ್ರೆ ಅದು ಒಂದು ಬ್ರಹ್ಮನ ಆಯುಷಿಗೆ ನಾವು ಕಲ್ಪ ಅಂತೇವಿ. ಅದು ಒಂದು ಕಾಲಘಟ್ಟ, ಕಾಲವನ್ನು ಅಳತೆ ಮಾಡುವಂತಹ ಒಂದು ಮಾಪನ ಕಲ್ಪ ಅಂದ್ರ. ಸೊ ವೆನ್ ವಿ ಟಾಕ್ ಅಬೌಟ್ ಕ್ರಿಯೇಷನ್, ದ ಡೈಮೆನ್ಷನ್ಸ್, ದ ಮೆಜರ್ಮೆಂಟ್ಸ್ ವಿಲ್ ಬಿ ವೆರಿ ಬಿಗ್. ಈ ಕಲ್ಪ ಅನ್ನುವಂತ ಕಾಲ ಅಳೆಯುವಂತ ಏನ ಪಟ್ಟಿ ಐತಿ, ಇದು ದೊಡ್ಡದಂತ ಕಾಲಘಟ್ಟ, ದೊಡ್ಡದಿದೆ ಎಕ್ದಮ್ ಕಾಲಘಟ್ಟ. ಬ್ರಹ್ಮನ ಒಂದು ಸಂಪೂರ್ಣ ಆಯುಷಿಗೆ ಒಂದು ಕಲ್ಪ ಅಂತ. ಬ್ರಹ್ಮನ ಒಂದು 100 ವರ್ಷ ಆಯುಷಿಗೆ ಒಂದು ಕಲ್ಪ ಅಂತಾರೆ. ಐ ಡು ನಾಟ್ ನೋ ವೆದರ್ ಯು ರೀಡ್ ದ ನ್ಯೂಸ್ ಐಟಮ್ ಟುಡೇ. ಹೇರ್ ಮಿಸ್, ಸೊ ದ ಮೀಟಿಯೋರ್ ವೆಂಟ್ ವೆರಿ ಕ್ಲೋಸ್ ಟು ಅರ್ತ್. ಇವತ್ತಿನ ದಿವಸ ಪೇಪರ್ ಓದಿರೇನೋ ಅಂತ ಅಪ್ಪವ್ರು ಅವತ್ತಿಂದ ಒಂದೇನೋ ಸುದ್ದಿ ಹೇಳ್ತಾರೆ. ಹೇರ್ ಮಿಸ್ ಅನ್ನುವಂಥದ್ದು ಒಂದು ಉಲ್ಕೆ ಇವತ್ತೇನಾಯ್ತು, ಭೂಮಿ ಹತ್ರ ಬಿತ್ತು ಅಂತ ಹೇಳ್ತಾರೆ. ದಟ್ ಯು ಥಿಂಕ್ ದಟ್ ಇಟ್ ವಾಸ್ ಆನ್ ದ ಅರ್ತ್ ವೆರಿ ಕ್ಲೋಸ್. ಬಹಳ ಭೂಮಿಗೆ ಹತ್ರ ಬಂದು ಬಿತ್ತು ಅಂತ ಹೇಳ್ತಾರೆ. ವೆರಿ ಕ್ಲೋಸ್ ಮೀನ್ಸ್ ವಾಟ್? ಓನ್ಲಿ 8 lakhs kilometers ನಿಯರ್. ಅಗದಿ ಸಮೀಪ ಅಂದ್ರೂ ಭೂಮಿಗೆ 8 ಲಕ್ಷ ಕಿಲೋಮೀಟರ್ ಹತ್ರ ಬಂದಿತ್ತು. ಬಟ್ ಫ್ರಾಮ್ ದೋಸ್ ಪೀಪಲ್ ದಟ್ ಮೆಜರ್ಮೆಂಟ್ ಇಟ್ ಈಸ್ ಕ್ಲೋಸ್. ಅವ್ರಿಗೆ 8 ಲಕ್ಷ ಕಿಲೋಮೀಟರ್ ಅಂದ್ರೆ ಅದು ಭೂಮಿ ಹತ್ರ ಬಂದಿತ್ತು ಅಂತ ಅರ್ಥ ಅವ್ರ ಲೆಕ್ಕಕ್ಕೆ. ಅಂಡ್ ಇಫ್ ಇಟ್ ಹ್ಯಾಡ್ ಹಿಟ್ ಎನಿ ಆಫ್ ದ ಸಿಟಿ ವುಡ್ ಹ್ಯಾವ್ ಫ್ಲಾಟ್. ಅದು ಯಾವ್ದಾರ ಪಟ್ಟಣದ ಮ್ಯಾಗ ಬಿದ್ದಿತ್ತಂದ್ರ ಆ ಪಟ್ಟಣ ನಾಶ ಆಗಿ ಹೋಗ್ತಿತ್ತು ಅಂತಾರ. ಆ 8 ಲಕ್ಷ ಕಿಲೋಮೀಟರ್ ಸಮೀಪ ಬಂದು ಅದು ಎಲ್ಲೋ ಸಮುದ್ರದಾಗ ಬಿದ್ದಿರ್ತದ. ಇವನು ಯಾಕಂದ್ರ ಅಲ್ಲಿ 75% ಪೃಥ್ವಿ ಒಳಗ ನೀರದ. You know how life is dangling and hundreds of meteors are going all the time. Meteors, hundreds of meteors, ನೂರಾರು ಗಟ್ಟಲೆ ಬೀಳ್ತಾ ಇರ್ತಾವ. So in their crossfire, like militants crossfire, children die, some people die. Similarly, meteors tries crossfire, a few cities can disappear. ಎಷ್ಟೋ ಜನ ಸಾಯ್ತಾರ, ಎಷ್ಟೋ ಸಿಟಿಗಳು ಕೂಡ ಅಲ್ಲಿ ಅವು ಮುಳುಗ್ತಾವ ಅದ್ರೊಳಗ. ಇಟ್ ವುಡ್ ಬಿ ಈಕ್ವಲ್ ಟು ಸೋ ಮೆನಿ ಹಿರೋಶಿಮಾ ನಾಗಾಸಕಿ ಬಾಂಬ್. ಅವು ಮಿಟಿಯೋರ್ಸ್ ಏನು ಆಕಾಶ ಕಾಯಿಗಳು ಬೀಳ್ತಾವ, ಅವು ಎಲ್ಲ ಹೆಂಗ್ ಅದಾವ ಅಂದ್ರೆ ಒಂದು ಹಿರೋಶಿಮಾ ನಾಗಾಸಾಕಿ ಮ್ಯಾಗ ಬಾಂಬ್ ಬಿದ್ದು ಏನು ನಾಶ ಆದವು ಜಪಾನ್ 2ನೇ ಮಹಾಯುದ್ಧದಾಗ, ಹಂಗ ಆಗುವ ಸಾಧ್ಯತೆ ಐತಿ. ಸಿಮಿಲರ್ಲಿ ಹಿಯರ್ ಆಲ್ಸೋ ಕಲ್ಪಕ್ಷಯ ಈಸ್ ನಾಟ್ ಗೋಯಿಂಗ್ ಟು ಬಿ ನಿಯರ್ ಫ್ಯೂಚರ್. ಕಲ್ಪಕ್ಷಯ ಇನ್ನೂ ಬಹಳ ಸಮೀಪ, ಇನ್ನು ಬಹಳ ದೂರದ ಪ್ರಳಯ ಆಗ್ಲಿಕ್ಕೆ, ಕಲ್ಪಕ್ಷಯ ಆಗ್ಲಿಕ್ಕೆ ಇನ್ನು ಟೈಮ್ ಬಹಳದ. ದೆನ್ ದೇ ಆಲ್ ರಿಸಾಲ್ವ್ ಇನ್ ಟು ಮೀ. ಅವಾಗ ಅವು ನನ್ನಲ್ಲಿ ಲಯ ಆಕಾವ. At the beginning of the next kalpa, creation never ends permanently. ಮತ್ತ ಅವು ಹುಡ್ತಾವ, ಅದು ಏನು ಪರ್ಮನೆಂಟ್ ಆಗಿ ಲಯ ಆಗುದಿಲ್ಲ. ಮತ್ ಹೆಂಗ ಉದಾಹರಣೆ ಹೇಳ್ಬೇಕಂದ್ರ, ನಾವು ಏನದ ದಿವಸ ರಾತ್ರಿ ಮಲ್ಕೊಂಡಾಗ ಗಾಢ ನಿದ್ರೆ ಅವಸ್ಥೆಗೆ ಹೋಗ್ತೇವಲ್ಲ, ಹಂಗ ಹೋಗೋದು ಮತ್ ಮುಂಜಾನೆ ಹೇಳ್ತೇವಲ್ಲ ಹಂಗ ಹೇಳುದು, ಅದ ಇದು ಸೃಷ್ಟಿ ಒಳಗ. ಅದಕ್ಕ ನಾವು ಹೇಳುವುದಕ್ಕ ಸೃಷ್ಟಿ ಅಂತೀವಿ. ಈ ಮುಂಜಾನೆ ಎದ್ದಾಗ ಸಾಯಂಕಾಲ ಮಲ್ಕೊಳ್ಳೋ ಮಟ್ಟ ಏನಂತೀವಿ ಸ್ಥಿತಿ ಅಂತೀವಿ. ಮಲ್ಕೊಂಡು ಮತ್ ಬೀಜ ರೂಪಕ್ಕೆ ಹೋಗ್ತೇವಲ್ಲ ಸುಷುಪ್ತಿ ಅವಸ್ಥೆಗೆ, ಗಾಢ ನಿದ್ರೆಗೆ, ಅದಕ್ಕೆ ಲಯ ಅಂತೀವಿ. ನಾಶ ಅನ್ನೋದು ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಪರ್ಮನೆಂಟ್ ಎಂಡ್ ಫಾರ್ ದ ಕ್ರಿಯೇಷನ್. ಈ ಸೃಷ್ಟಿಗೆ ಮನೆ ಅನ್ನೋದು ಎಂದೂ ಇಲ್ಲಪ್ಪ. ಏ ಅರ್ಜುನ, ಇಟ್ ಇಸ್ ಓನ್ಲಿ ಟೆಂಪರರಿ ರೆಸ್ಟ್ ಫಾರ್ ಕ್ರಿಯೇಷನ್. ಸುಷುಪ್ತಿ ಅವಸ್ಥೆ
ಬೀಜ ರೂಪಕ್ಕೆ ಹೋಗೋದು ಏನದ ಒಂದು ಅವಸ್ಥೆ ಅಷ್ಟ ಹೊರತು ಸಂಪೂರ್ಣ ನಾಶವನ್ನ ನಾವು ಎಂದು ಹೇಳುವುದಿಲ್ಲ. ಅಗೇನ್ ಇಟ್ ವಿಲ್ ಕಮ್, ಮತ್ತ ಅದು ವ್ಯಕ್ತ ರೂಪಕ್ಕೆ ಬರ್ತದ. ಇವತ್ತು ಬೀಜ ರೂಪಕ್ಕೆ ಹೋತು ಅಂದ್ರೆ ಮತ್ತ ಅದು ವ್ಯಕ್ತ ರೂಪಕ್ಕೆ ಬರ್ತದ. ಕಲ್ಪಾದವು ಯಾವಾಗ? ಕಲ್ಪದ ಆದಿಯಲ್ಲಿ. when Brahmaji gets up after 100 ಚತುರ್ಯುಗಾಸ್, 1000 ಚತುರ್ಯುಗ 1000 ಚತುರ್ಯುಗ ಆದ್ಮ್ಯಾಗ ಬ್ರಹ್ಮನ ಹಗಲು ಪ್ರಾರಂಭ ಆಗ್ತದಲ್ಲ, ಮತ್ತೆ ಉತ್ಪತ್ತಿ ಆಗ್ತದೆ. and Brahmaji gets up again, creation comes. ಅಹಂ ವಿಸೃಜಾಮಿ, ನಾನೇ ಸೃಷ್ಟಿ ಮಾಡ್ತೇನಿ. ಇಷ್ಟೆಲ್ಲ ತಿಳ್ಕೊಬೇಕು ನೋಡ್ರಿ. ಸೃಷ್ಟಿ ಮಾಡ್ತಾನ ಭಗವಂತ ಅಂದ್ರೆ ಇವೆಲ್ಲ ಬರ್ಬೇಕು. ಕುಂಬಾರ ಗಡಿಗೆ ಮಾಡಿದಂಗ ಭಗವಂತ ಸೃಷ್ಟಿ ಮಾಡೋದಿಲ್ಲ. ಆಕಾಶದಾಗ ಕುತ್ಕೊಂಡು ಒಂದೊಂದು ತಯಾರು ಮಾಡಿ ಬೀಸಾಕೋದಿಲ್ಲ. ನೀವ್ ಹೋಗಪ್ಪ ಇಂಡಿಯಾಕ, ನೀವ್ ಹೋಗಪ್ಪ ಪಾಕಿಸ್ತಾನಕ್ಕ. ಸೃಷ್ಟಿ ಅಂದ್ರೆ ಭಗವಂತ ಹಿಂಗ್ ಮಾಡ್ತಾನ ಅಂತ ಹೇಳಿ ಇಷ್ಟೊತ್ತನ ಭಗವಂತ ಏನ್ ಹೇಳಿದ, ಈ ರೀತಿ ಸೃಷ್ಟಿ ಆಗ್ತದ ಅಂತ ತಿಳ್ಕೊಳ್ರಿ ಆತ್ಮೀಯರೇ ಅಂತ ಹೇಳಿ ಈಗ 8ನೇ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಇಲ್ಲಿನೂ ಸೃಷ್ಟಿ ಬಗ್ಗೆ ಹೇಳೋಣ. ಒಂಬತ್ತನೇ ಶ್ಲೋಕ, 9ನೇ ಅಧ್ಯಾಯ 8ನೇ ಶ್ಲೋಕ. ಪ್ರಕೃತಿಂ ಸ್ವಾಮ ಸ್ವಷ್ಟ್ವಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಸ್ವಾಂ ಪ್ರಕೃತಿಂ ಅವಷ್ಟ್ಯಭ್ಯ, ನನ್ನ ಪ್ರಕೃತಿಯನ್ನು ಅಧಿಷ್ಠಾನವಾಗಿ ಮಾಡಿಕೊಂಡು, ಪ್ರಕೃತಿಯ ವಾಶಾತ್, ಪ್ರಕೃತಿಯ ವಶದಿಂದ, ಅವಶ್ಯಂ ಅವಶಂ ಅಸ್ವತಂತ್ರರಾಗಿರುವ, ಇದಂ ಈ ಕೃಷ್ಣಂ ಸಮಸ್ತ ಭೂತಗ್ರಾಮಂ ಪ್ರಾಣಿ ವರ್ಗಗಳನ್ನು ಪುನಃ ಪುನಃ ಮತ್ತೊಮ್ಮೆ ಮತ್ತೊಮ್ಮೆ ವಿಸೃಜಾಮಿ ಸೃಷ್ಟಿಸಿರುತ್ತೇನೆ ಅಂತ. ನನ್ನ ಪ್ರಕೃತಿಯನ್ನು ಅಧಿಷ್ಠಾನ ಮಾಡಿಕೊಂಡು ಪ್ರಕೃತಿಯ ವಶದಿಂದ ಅಸ್ವತಂತ್ರವಾದ ಪ್ರಾಣಿ ವರ್ಗವನ್ನೆಲ್ಲ ಪುನಃ ಪುನಃ ಸೃಷ್ಟಿಸುತ್ತೇನೆ. ಇದರ ಅರ್ಥವನ್ನ ವಿಸ್ತಾರ ಏನದ ನೋಡು. ಈಗ 3:40 ಇನ್ನ 20 ನಿಮಿಷದ ನೋಡೋ. ಸೊ ದಿಸ್ ವರ್ಸ್ ಇಸ್ ಆಲ್ಸೋ ಅನ್ ಎಕ್ಸ್ಪ್ಲನೇಷನ್ ಆಫ್ ಜಗತ್ ಕಾರಣಂ. ಜಗತ್ ಕಾರಣ ಅನ್ನುವಂತದ್ದನ್ನ ಇನ್ನೂ ವಿಶೇಷವಾಗಿ ವರ್ಣನೆ ಮಾಡ್ಲಿಕ್ಕೆ ಭಗವಂತ 2 ಶ್ಲೋಕಗಳನ್ನು ತಗೊಂಡಾನ, which was given in the 5th verse. So the topic is same. ಇಲ್ಲಿ ಏನದ, ಭಗವಂತ ಹೆಂಗದಾನ, ಭಗವಂತನ ವರ್ಣನೆ ಡೆಫಿನೇಷನ್ ಸೃಷ್ಟಿ ಸ್ಥಿತಿ ಲಯ ಕಾರಣ ಅನ್ನುವಂತ ಆ 5ನೇ ಡೆಫಿನೇಷನ್ ಅನ್ನ ಹೇಳಾಕ ಹೊಂಟದ ಈ ಶ್ಲೋಕಕ್ಕೂ ಕೂಡ. ಟಾಪಿಕ್ ಇಸ್ ಸೇಮ್. ಹಿಯರ್ he says aham punah punah vishrujami. In the cycle process I repeatedly create this word. ಪುನಃ ಪುನಃ ನಾನು ಸೃಷ್ಟಿ ಮಾಡ್ತೀನಿ, ಸೃಷ್ಟಿ ಲಯ ಮಾಡ್ತೀನಿ, ಸೃಷ್ಟಿ ಮಾಡ್ತೀನಿ ಅಂತ ಹೇಳ್ತಾನೆ ಭಗವಂತ. ಸೊ ದ್ಯಾಟ್ ಯಾಕಂದ್ರೆ ದಟ್ ಈಸ್ ವೈ ವೆರಿ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ಅದ? ಇನ್ ವೇದಾಂತ ಕ್ರಿಯೇಷನ್ ಈಸ್ ಎ ಸೈಕ್ಲಿಕ್ ಪ್ರೋಸೆಸ್. ತಿಳ್ಕೊಳ್ರಿ, ವೇದಾಂತದೊಳಗ ಸೃಷ್ಟಿ ಸೊಳರೇಖೆ ಒಳಗ ಆಗುದಿಲ್ಲ, ವರ್ತುಳಾಕಾರದಲ್ಲಿ ಆಗ್ತದ. ವರ್ತುಳಾಕಾರದಲ್ಲಿ ಪ್ರಥಮ ಬಿಂದು ಯಾವುದು, ಕೊನೆಯ ಬಿಂದು ಯಾವುದು ಗುರುತಾಗುವುದಿಲ್ಲ. ಆ ಸೃಷ್ಟಿ ವರ್ತುಳಾಕಾರದಲ್ಲಿ ಆಗ್ತದ ಅಂತ ಹೇಳ್ತಾನ. ಅದಕ್ಕ ವರ್ತುಳದಾಗ ಯಾವುದು ಆದಿ ಬಿಂದು ಹೇಳಕ್ ಬರುವುದಿಲ್ಲ. ಆದ್ರಿಂದ ಸೃಷ್ಟಿ ಯಾವಾಗ ಆತು, ಮೊದಲನೇ ಸೃಷ್ಟಿ ಯಾವಾಗ ಆತು ಕೇಳ್ತಾರ ನೋಡ್ರಿ. ಫಸ್ಟ್ ಯಾವಾಗ ಆತ್ರಿಪ್ಪ ಸೃಷ್ಟಿ? ಅಪ್ಪವ್ರ ಬಾಳ್ ಜಾಣ್ರಿ ಕೇಳೋರು. ನಮ್ಮಪ್ಪಗ ಅವ್ರಪ್ಪ್ರಿ, ಅವ್ರಪ್ಪಗ ಅವರಪ್ಪ ಫಸ್ಟ್ ಯಾವ ಹುಟ್ಟಿದ್ದಾರಿ? ಅಮ್ಮ ಹೆಂಗ್ ಹುಟ್ಟಿದ? ಆದ್ದರಿಂದ ಅನಾದಿ. ಕೆಲವೊಂದು ಪ್ರಶ್ನೆಗೆ ಉತ್ತರ ಹೇಳಕ್ ಬರುದಿಲ್ಲ, ಅನಾದಿ. ಇನ್ನು ವೇದಾಂತ ಕ್ರಿಯೇಷನ್ ಇಸ್ ಎ ಸೈಕ್ಲಿಕ್ ಪ್ರೋಸೆಸ್. ಇದು ಚಕ್ರದಲ್ಲಿ ಮಾದರಿಯಲ್ಲಿ ಸೃಷ್ಟಿ ಆಗ್ತದಪ್ಪ. ಇಟ್ ಇಸ್ ನಾಟ್ ಎ ಲೀನಿಯರ್ ಪ್ರೋಸೆಸ್. ಲೀನಿಯರ್ ಅಂದ್ರ ಸರಳ ರೇಖೆ ಅಲ್ಲ. ಸರಳ ರೇಖೆ ಒಳಗ ಇದು ಒಂದೇದಪ್ಪ ಎಡಗಡೆದ್ದು, ಇದು ಕೊನೆದ್ದು ಬಲಗಡೆದ್ದು ಹೇಳಬಹುದು. If you look at the creation in a linear fashion, what do you mean a linear fashion? Like a line having a beginning and having an end. ನೀವು ಲೀನಿಯರ್ ಅಂತಂದ್ರೆ ಒಂದು ಸ್ಟ್ರೇಟ್ ಲೈನ್ ಏನಂತೀವಿ, ಸರಳ ರೇಖೆಯಲ್ಲಿ ಈ ಸೃಷ್ಟಿ ಇಲ್ಲ. ಆ ಸರಳ ರೇಖೆಯಲ್ಲಿ ಇದ್ದಿದ್ದಾದ್ರೆ ಮೊದಲನೇ ಸೃಷ್ಟಿ ಯಾವಾಗ ಆತು ಹೇಳ್ಬೋದು, ಕೊನೆಯ ಸೃಷ್ಟಿ ಯಾವಾಗ ಐತಿ ಹೇಳ್ಬಹುದು.
ಈ ಸೃಷ್ಟಿ ಅನಾದಿ ವರ್ತುಳಾಕಾರದಲ್ಲಿ ಇರುವುದರಿಂದ ಇದು ಆದಿ ಯಾವುದು ಅಂತ್ಯ ಯಾವುದು ಹೇಳಕ್ ಬರುವುದಿಲ್ಲ. You will have endless logical problems which will be studied in ಮಾಂಡುಕ್ಯ ಕಾರಿಕ. ಇಂಥ ಪ್ರಶ್ನೆ ಕೇಳೋರಿಗೆ ಸಾಕಷ್ಟು ಪ್ರಶ್ನೆ. ನಾವೇನ್ ಕೇಳ್ತೇವ್ರಿ? ಉಪನಿಷತ್ತ ಪ್ರಶ್ನೆಗಳನ್ನ ಹುಟ್ಟು ಹಾಕಿ ಅದಕ್ಕೆ ಉತ್ತರ ಹೇಳ್ತದ. ಮಾಂಡುಕ್ಯ ಕಾರಿಕೆಯನ್ನ ಅಭ್ಯಾಸ ಮಾಡ್ರಿ ಅಂತ ಹೇಳ್ತಾರಪ್ಪ. ನಾವು ಮಾಂಡುಕ್ಯವನ್ನ 6ನೇ ಉಪನಿಷತ್ತಾಗಿ ಅಭ್ಯಾಸ ಮಾಡೋದೇ. ಯಾಕ? ಅದಕ್ಕಿಂತ ಮೊದಲು ಓದಿದ್ರೆ ಅದು ತಿಳಿಯುವುದೇ ಇಲ್ಲ, ತಳ ಬುಡ ಹತ್ತುದಿಲ್ಲ. ಅಂತಃಕರಣ ಹಣ್ಣಾಗ್ಬೇಕು, ಚುರುಕಾಗ್ಬೇಕು, ಬುದ್ಧಿ ಚುರುಕಾಗ್ಬೇಕು. ಮೊದಲು 5 ಉಪನಿಷತ್ತಿಂದ ಮಸಿಬೇಕಾದ್ರ ಬುದ್ಧಿನ. ಈ ಕಾರ್ಪೆಂಟರ್ ಗುಳಿ ಮಸಿತಾನ ಚೂಪಾಗ ಕೆಲಸ ಮಾಡ್ಬೇಕಾದ್ರೆ ಗುಳಿ ಮಸಂಗಿಲ್ರಿ ಸಾಣಿಕಲಿಗೆ ಹಾಕಿ. ಹಂಗ ಮೊದಲು 5 ಉಪನಿಷತ್ತಿಗೆ ಹಾಕಿ ತಿಕ್ಕಬೇಕು. 6ನೇ ಉಪನಿಷತ್ತಿಗೆ ತಿಳಿದ್ರ ಪುಣ್ಯ. ಮಾಂಡವ್ಯ ಉಪನಿಷತ್ತು 12 ಶ್ಲೋಕದವು. ಬಹಳ ಮಹತ್ತರವಾದಂತ ಉಪನಿಷತ್, ಅಗದಿ ಕಠಿಣ ಉಪನಿಷತ್ತು. ಅದರಲ್ಲಿ ಈ ವಿಷಯ ಬರ್ತದ ಅಂತಾರ. ಅದರಲ್ಲಿ ಏನಂತಾರ ಅವರು, ಒಂದು ವೇಳೆ ಸೃಷ್ಟಿ ಸರಳ ರೇಖೆಯಲ್ಲಿ ಐತಿ ಅಂತಂದ್ರ ಅನೇಕ ತರ್ಕಬದ್ಧ ಸಮಸ್ಯೆಗಳು ಉತ್ಪತ್ತಿ ಆಕ್ಕಾವ. ಆದ್ದರಿಂದ ನಾವೇನ್ ಹೇಳ್ತೀವಿ ವೇದಾಂತದೊಳಗ, ಈ ಸೃಷ್ಟಿ ಅನ್ನುವಂಥದ್ದು ಚಕ್ರದ ಮಾದರಿಯಲ್ಲಿ ನಡೆದದ. ಇದಕ್ಕೆ ಆದಿ ಮತ್ತು ಅಂತ್ಯ ಹೇಳಕ್ ಬರುವುದಿಲ್ಲ. ಅಂದರ್ಕಿ ಬಾತ್ ಏನೈತ್ರಿ? ಇದಕ್ಕ ಅಂದರ್ಕಿ ಬಾತ್ ಬೇರೆ ಐತ್ರಿ. ಸೃಷ್ಟಿ ಐತ್ ಅನ್ನೋರ್ಗೆ ಇಷ್ಟ ಹೇಳಿ ಇದನ್ನ ಒಳಗ್ ಕರ್ಕೊಂಡು ಹೊಂಟೇವಿ. ಸೃಷ್ಟಿನ ಇಲ್ಲ ಅಂತ ಹೇಳೋದೇ ಮುಂದಿನ ಮಾತು. ಆದ್ದರಿಂದ ನಾವು ಹಿಂಗ ಅಲ್ಲಲ್ಲೇ ಕಟ್ ಮಾಡಬೇಕಾಗ್ತದ. ಸೃಷ್ಟಿನ ಇಲ್ಲ ಅಂತ ಹೇಳೋರದೇವಿ, ಸೃಷ್ಟಿ ಆದಿ ಯಾವಾಗ ಆತ್ರಿ ಅಂತ ಕೇಳಿ ಏನ್ ಹೇಳ್ಬೇಕು? ಆದ್ದರಿಂದ ಇದು ಸೃಷ್ಟಿ ಐತಿ ಅದು ಒಪ್ಕೊಂಡು ನಾವು ಅನುವಾದ ಮಾಡ್ಕೊಂಡಿದ್ರಿಂದ ನಾವೇನಂತೇವಿ, ಇದು ವರ್ತುಳಾಕಾರದಲ್ಲಿ ಐತಪ್ಪ ಅಂತ ಹೇಳ್ಕೊಂಡು ಹೋಗೋದು. ಮುಂದ್ ಹೋದಂಗ ಅಂತಃಕರಣ ಶುದ್ಧಿ ಆದಂಗ ಸೃಷ್ಟಿ ಇಲ್ಲ ನೋಡಪ್ಪ ಅಂತ ಹೇಳ್ತೀವಿ. ಅವಿದ್ಯೆಯಿಂದ ಭ್ರಮೆ. ಇದು ಸೃಷ್ಟಿ ಅನ್ನೋದು ಭ್ರಮೆ ಐತಿ, ಯಥಾರ್ಥವಾಗಿ ಇಲ್ಲ. ಯಾರಿಗೆ ಭ್ರಮೆ ಐತಿ ಅವ್ರಿಗೆ ಕಾಣ್ತೈತಿ, ಯಾರು ಎಚ್ಚರಾಗ್ಯಾರ ಅವ್ರಿಗೆ ಇಲ್ಲೇ ಇಲ್ಲ ಜಗತ್ತು ಅಂತ ಹೇಳೋದೇವ್ ನಾವು ಮುಂದೆ. ತಿಳ್ಕೊಡ್ರಿ, ಟೂಕಿ ಹೇಳಿದೆ ಹಂಗೆ ನಿಮ್ಗೆ. ಅದಕ್ಕ ಯಾವ್ದಾದ್ರು ಸಮಸ್ಯೆಗಳು ನಮ್ಮ ಮನಸ್ಸಿಗೆ ತರ್ಕ ಬುದ್ಧಿಗೆ ಹಿಡಿಸ್ಲಿಲ್ಲ ಅಂದ್ರ ಬರ್ದೇಳ್ರಿ, ಅವು ತಾನೇ ಸರಳವಾಗಿ ಇನ್ನೊಂದ್ ಕಾಲಕ್ಕೆ ಇಲ್ದಂಗ ಆಗ್ತಾವ. ಅವು ಯಾವ ಪ್ರಶ್ನೆ ಇರ್ಬಹುದು. ಯು ವಿಲ್ ಹ್ಯಾವ್ ಎಂಡ್ಲೆಸ್ ಲಾಜಿಕಲ್ ಪ್ರಾಬ್ಲಮ್ಸ್. ತರ್ಕ ಬುದ್ಧಿಗೆ ವಿಚಾರ ಮಾಡಿದ್ರೆ ಅನೇಕ ಸಮಸ್ಯೆಗಳು ಬರ್ತಾವ, ಉತ್ಪತ್ತಿ ಆಕ್ಕಾವ. ಇಫ್ ಯು ಅಕ್ಸೆಪ್ಟ್ ಲೀನಿಯರ್ ಕ್ರಿಯೇಷನ್, ಸರಳ ರೇಖೆಯಲ್ಲಿ ಸೃಷ್ಟಿಯನ್ನು ಒಪ್ಪಿದ್ರ, ಇಟ್ ಈಸ್ ನಾಟ್ ಸೈಂಟಿಫಿಕಲಿ ಎಕ್ಸ್ಪ್ಲೇನಬಲ್ ಆಲ್ಸೋ. ವೈಜ್ಞಾನಿಕವಾಗಿ ಸೃಷ್ಟಿ, ಮೊದಲನೇ ಸೃಷ್ಟಿ ಯಾವಾಗ ಆತು ಹೇಳಕ್ ಬರುವುದಿಲ್ಲ. And therefore in Vedanta we say creation is an external, eternal cycle, manifest and unmanifest, manifest and unmanifest. Cycle doesn't have a beginning or the end. The line has a beginning and the end. ಅದಕ್ಕೆ ನಾವು ವೇದಾಂತದೊಳಗ ಈ ಸೃಷ್ಟಿ ಆದಿ ಯಾವಾಗ, ಅದು ಲಯ ಯಾವಾಗ ಆಗ್ತದ, ಹುಟ್ಟತೈತಿ ಯಾವಾಗ, ಸಾಯ್ತಿ ಅದೇ ಯಾವ ಲಯ ಆಗ್ತೈತಿ, ಅದು ಒಂದು ವರ್ತುಳಾಕಾರದಲ್ಲಿ ನಡೆದದಪ್ಪ. ಅದಕ್ಕೆ ಆದಿನೂ ಇಲ್ಲ, ಅದು ಅಂತ್ಯನೂ ಇಲ್ಲ. ಅಂತ್ಯನೂ ಐತಿ, ಜ್ಞಾನದಿಂದ ಅಂತ್ಯ ಆಗ್ತದ. ಅದಕ್ಕ ಸಾದಿ ಶಾಂತ, ಆದಿ ಅನಾದಿ ಶಾಂತ ಅಂತ. ಅನಾದಿ ಯಾವಾಗ ಹುಟ್ಟೈತಿ ಗೊತ್ತಿಲ್ಲ, ಶಾಂತ ಅಂದ್ರೆ ಜ್ಞಾನದಿಂದ ಇದು ನಾಶ ಆಗ್ತದ ಜಗತ್ತು. ಎ ಸರ್ಕಲ್ ಡಸಂಟ್ ಹ್ಯಾವ್ ಅ ಬಿಗಿನಿಂಗ್ ಅಂಡ್ ದ ಎಂಡ್. ಒಂದು ವರ್ತುಳಕ್ಕ ಅದಕ್ಕೆ ಒಂದೇದು ಬಿಂದು ಇಲ್ಲಿ ಪ್ರಾರಂಭ ಆತು, ಇದು ಕೊನೆಗೊಳ್ತು ಹೇಳಕ್ ಬರುವುದಿಲ್ಲ. ಅಂಡ್ therefore never ask the question when did the creation begin. ಆದ್ದರಿಂದ ತಾರ್ಕಿಕ ವಿದ್ಯಾರ್ಥಿಗಳಿಗೆ ಒಂದು ಹಿಂಟು, ಇಂಥ ಪ್ರಶ್ನೆಗಳನ್ನ ಕೇಳಬೇಡ್ರಿ. ಸೃಷ್ಟಿ ಅನೇಕ ಮೊದಲು ಸೃಷ್ಟಿ ಯಾವಾಗ ಆತ್ರಿಪ್ಪ ಕೇಳಬೇಡ್ರಿ. It is illogical question and therefore we cannot give a logical answer. ಯಾವುದು ತರ್ಕಬದ್ಧ ಇರ್ತದ ಪ್ರಶ್ನೆ, ಅದಕ್ಕೆ ತರ್ಕಬದ್ಧ ಉತ್ತರ ಕೊಡಬೇಕಾಗ್ತದೆ. ತರ್ಕಕ್ಕ ಸಂಬಂಧ ಇಲ್ಲದಂತ ಪ್ರಶ್ನೆ ಕೇಳಿದ್ರೆ ತರ್ಕದಾಗ ಉತ್ತರ ಕೊಡಕ್ ಆಗುದಿಲ್ಲ.
ಏನಂತಾರಪ್ಪ ಅವರು, ಇಟ್ ಈಸ್ ಅನ್ illogical question and therefore we cannot give a logical answer. Like they say, the question, if somebody asks the question, it seems if unstoppable bullets hits an impenetrable wall, what will happen? ಅಂತ ನಮ್ಮವ ಪ್ರಶ್ನೆ ಕೇಳ್ತಾನ. ಸಾಧು ಇವ ಏನಂದ್ರ ಜಾಣ ತಾರ್ಕಬದ್ಧವಾಗಿ ಪ್ರಶ್ನೆ ಕೇಳ್ತಾನ. ಏನಂತ, ಯಾರೋ ಒಬ್ರು ಏನ್ ಮಾಡಿದ್ರಂತ, ಗನ್ ತಗೊಂಡು, ಬುಲೆಟ್ ತಗೊಂಡು, ಗನ್ ಅದ್ರಾಗ ಎಷ್ಟು ಗುಂಡದಾವು ಗೊತ್ತಿಲ್ಲ, ಅದ್ರಾಗ ಗುಂಡುಗಳು ಸಾಕಷ್ಟು ಅದಾವಂತ. ಆ ಗುಂಡುಗಳನ್ನ ತಗೊಂಡು ಅವ ಏನ್ ಮಾಡಿದಂತ, ಗನ್ ತಗೊಂಡು ಆ ಗುಂಡುಗಳನ್ನ ಹಾಸಿದ್ನಂತ. ಆ ಎದ್ರ ಮ್ಯಾಗ ಅಂದ್ರ ಆ ಗ್ವಾಡಿ ಮ್ಯಾಗ ಹಾಸಿದ್ನಂತ. ಆ ಗ್ವಾಡಿ ಎಂತದಿತ್ತಂದ್ರ ಅದ್ರಾಗ ಒಂದು ಗುಂಡು ಪಾಸ್ ಹಾಕಿತ್ತು. ವಾಟ್ ವಿಲ್ ಹ್ಯಾಪನ್? ಹಿಂಗ ಹೊಡೆದ್ರೆ ಏನ್ ಆಕತ್ರಿ? ಗುಂಡು ಎಷ್ಟ ಅದಾವ ಅನ್ನೋದು ಗನ್ನದಾಗ ಗೊತ್ತಿಲ್ಲ, ನಿರಂತರ ಗುಂಡು ಬರ್ತಾವ. ಆ ಒಬ್ಬ ಮನುಷ್ಯ ಅದನ್ನ ಗ್ವಾಡಿ ಹೊಡಿತಾನ. ಆ ಗ್ವಾಡಿ ಹೆಂಗೈತಂದ್ರ ಆ ಗ್ವಾಡಿ ಒಳಗ ಗುಂಡು ಒಳಗ ಹೋಗುದೇ ಇಲ್ಲ, ಅಂತ ಗ್ವಾಡಿ ಐತಿ. ಹಂಗ ಹೊಡೆದ್ರ ಏನ್ ಆಕೈತ್ರಿ ಅಂತ ಕೇಳಿದಂತೆ ಅವನು. ವಾಟ್ ವಿಲ್ ಹ್ಯಾಪನ್ ಇಫ್ ಅನ್ ಅನ್ಸ್ಟಾಪಬಲ್ ಬುಲೆಟ್ ಹಿಟ್ಸ್ ಅನ್ ಇಂಪೆನೆಟ್ರಬಲ್ ವಾಲ್? ಆ ಬುಲೆಟ್ ಹೆಂಗದ ಅಂದ್ರ ಒಟ್ಟ ನಿಲ್ಲುವುದಿಲ್ಲ, ಅದು ಹಂಗ ಬರೀ ಮುಂದೆ ಹೋಗುದ. ಆ ಬುಲೆಟ್ ಹಂಗೈತಿ, ಗ್ವಾಡಿ ಹೆಂಗೈತಿ ಅಂದ್ರೆ ಆ ಗ್ವಾಡಿ ಒಳಗ ಅದು ಏನು ಹೋಗ್ಲಾರ್ದ, ಏನು ಒಳಗ ತೋಳುದಿಲ್ಲ ಅಂತ ಗ್ವಾಡಿ ಐತಿ. ಹಂಗ ಎಂದೂ ನಿಲ್ಲದಂತ ಬುಲೆಟ್ ಅದು ಏನೇನು ಪ್ರವೇಶ ಮಾಡದಂತ ಗ್ವಾಡಿ ಹೊಡೆದ್ರೆ ಏನಾಗತ್ರಿ ಅಂತ ಕೇಳ್ತಾನ ಪ್ರಶ್ನೆ ಕೇಳತ್ತ. ಏನ್ ಉತ್ತರ ಕೊಡ್ತೀರಿ ಇಂತ ಪ್ರಶ್ನೆ ಕೇಳಿ? ಏನ್ ಮಾಡ್ತ, ನಮ್ಮನ್ನ ಕಟ್ಟಿ ಹಾಕಾಕ್ ಬರ್ತಾರ. ಪ್ರಶ್ನೆ ಕೇಳಿ ಕಟ್ಟಿ ಹಾಕಾಕ್ ಬರ್ತಾರ. ಅಲ್ಲಿ ಏನ್ ಇರ್ತದ, ಅಲ್ಲಿ ಒಂದ್ ರಹಸ್ಯ ಇರ್ತದ. ಆ ರಹಸ್ಯ ತಿಳ್ಕೊಳಾಕ ಗುರು ಏನೋ ಒಂದ್ ಅನುವು ಮಾಡಿರ್ತಾನ. ಆ ಗುರುವಿನ ಕಟ್ಟಿ ಹಾಕಾಕ್ ಪ್ರಶ್ನೆ ಮಾಡ್ತಾವ. ಗ್ವಾಡಿ ಹೆಂಗೈತಂತ, ಆ ಗ್ವಾಡಿ ಒಳಗೆ ಏನು ಹೋಗುದಿಲ್ಲ ಅಂತ ಗ್ವಾಡಿ ಅಂತ, ಅನ್ಪೆನೆಟ್ರೇಬಲ್ ವಾಲ್ ಅದ ಅಂತ. ಮತ್ತ ಗುಂಡು ಹೆಂಗೈತಂದ್ರ ಒಟ್ಟ ನಿಲ್ಲುದಿಲ್ಲ ಅಂತ, ಹಂಗ ಮುಂದೆ ಹೋಗುದಂತ, ಅಂತ ಗುಂಡ ಐತಂತ. ಹಂಗಾದ್ರೆ ಏನ್ ಆಕೈತ್ರಿ ಅಂತ ಕೇಳ್ತಾನ. You can never give an answer. The question is wrong because if the bullet is unstoppable, the wall cannot be impenetrable. ಪ್ರಶ್ನೆ ಸರಿಯಾದ ಪ್ರಶ್ನೆ ಇಲ್ಲ ಇದು. ಸರಿಯಾದ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಕ್ ಬರ್ತದ. ತಪ್ಪಾದ ಪ್ರಶ್ನೆಗೆ ಏನ್ ಹೇಳಕ್ ಬರ್ತದ ಅಂದ್ರ ಬರದೇಳ್ರಿ, ಮುಂದ್ ಗೊತ್ತಾಗ್ತದ ಅಂತ ನಾವು ಹೇಳಾಗತ್ತೇವಲ್ಲ, ಅದು ಒಂದ್ ಹೇಳಾಗತ್ತೇವಿ. ಯಾಕ ನಮ್ಗ್ ಬಿಟ್ಟು ನಮ್ ಮಂದಿನೇ ಕೇಳಾಕತ್ತಾರಲ್ಲ, ಬೇರೆ ಮತವಾದಿಗಳಿದ್ರೆ ನಾವ್ ಏನ್ ಹೇಳ್ಬೋದಾಗಿತ್ತು. ಮತವಾದಿಗಳಿಗೆ ಬಹಳ ಚಂದ ಉತ್ತರ ಕೊಡ್ತಾರ ವೇದಾಂತಿಗಳು. ನಮ್ಮ ವಿದ್ಯಾರ್ಥಿಗಳಿಗೆ ಹಂಗ ಉತ್ತರ ಕೊಡಕ್ ಬರಂಗಿಲ್ಲ. ಬರದೇಳ್ರಿಪ್ಪ ಮುಂದೆ ತಿಳಿತದ ಅಂತ ಹೇಳ್ತೀವಿ. ಅರ್ಥ ಮತವಾದಿಗಳಿಗೆ ಗಜಲ್ ನಿಲ್ಲಿಸ್ತಾರ ವೇದಾಂತಿಗಳು. ಬರ್ತಾರ ಮತವಾದಿಗಳ ಬಂದಾಗ ಅವ್ರು ಹೆಂಗ್ ಹೇಳ್ತಾರ ಕೇಳಿರ್ಬೇಕಾರ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಹೆಂಗ್ ಕೊಡ್ತಾರಂದ್ರ ಅವ ನೋಡ್ಕೋಬೇಕು, ಯಾಕಂದ್ರ ಈ ಪ್ರಶ್ನೆ ಕೇಳಿದೆ ಅಂದಿರ್ಬೇಕು. ಹಂಗ ಉತ್ತರ ಕೊಡ್ತಾರ ವೇದಾಂತಿಗಳು. ಹಂಗ್ ಬರ್ತದ ಸನ್ನಿವೇಶ. ಅದು ಬಂದಾಗ ಹೋಗಿ ಪಂಚದಶಿ 1ನೇ ಅಧ್ಯಾಯದಾಗ 48ನೇ ಶ್ಲೋಕದಾಗ ಒಂದ್ ಬಂದು ಇಂಥ ಪ್ರಶ್ನೆ ಬಂದು. ಅಲ್ಲೇ ವೇದಾಂತಿಗೂ ಬೌದ್ಧ ಶೂನ್ಯವಾದಿಗೂ ವಾದ ನಡೆದ. ಪಂಚದಶಿ 1ನೇ ಅಧ್ಯಾಯ 48ನೇ ಶ್ಲೋಕದಾಗ ನೋಡ್ರಿ. ಹಂಗ ಒಂದ್ ನೆನಪಾತ ಹೇಳಾಗತ್ತೇನೆ. ಅಲ್ಲಿ ಹೆಂಗ್ ಉತ್ತರ ಕೊಡ್ತಾರ ನೋಡ್ರಿ ಮತವಾದಿಗಳಿಗೆ. ಇಲ್ಲಿ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಇರೋದ್ರಿಂದ ಇಲ್ಲಿ ಏನ್ ಹೇಳ್ತೇವಿ ಅಂದ್ರ, ಇದು ಏನಪ್ಪಾ ನಿನ್ ಪ್ರಶ್ನೆ ತಪ್ಪದ, ಅದಕ್ಕೆ ನೀ ಬರೆದಿಡು, ನಿನಗೆ ಮುಂದೆ ಗೊತ್ತಾಗ್ತದ. ಈ ವಿಷಯ ನಿನಗ ಅಂತಃಕರಣ ಹಣ್ಣಾಗ್ಬೇಕು ಮೊದಲ, ಆಮ್ಯಾಗ ಈ ವಿಷಯವನ್ನ ಇನ್ನೊಮ್ಮೆ ನಾವು ಯಾವಾಗಾರ ಸಂದರ್ಭ ಬಂದಾಗ ಅವಾಗ ಅದು ಬಗೆಹರಿತದ. ಈ ಸದ್ಯ ಅದಕ್ಕೆ ಬಗೆಹರಿಸೇ ಹೋಗ್ಬೇಕಂದ್ರೆ ಆಗುದಿಲ್ಲ. ಅಂತಃಕರಣ ಪರಿಶುದ್ಧ ಆಗಕ್ಕ ಸಮಯ ತಗೋತದ. ಬೇರೆಯವ್ರಿಗೆ ಬೇರೆ ಬೇರೆ ಸಮಯ ತಗೋತದ. ಅಲ್ಲೇ ಇರ್ತದ ಉತ್ತರ, ಅದು ಗ್ರಹಣ ಆಗುವುದಿಲ್ಲ. ಅಂತಃಕರಣದ ದೋಷ ಹೊರತು ಅದು ಶಾಸ್ತ್ರದ ದೋಷ ಅಲ್ಲ, ಆ ಗುರುವಿನ ದೋಷ ಅಲ್ಲ. ತಿಳ್ಕೊಡ್ರಿ. The wall will be penetrated, and if the wall is impenetrable, the bullet cannot be unstoppable. It is all illogical question. For an illogical question, there cannot be a logical answer. ತರ್ಕರಹಿತವಾದ ಪ್ರಶ್ನೆಗೆ ತರ್ಕಬದ್ಧ ಉತ್ತರ ಕೊಡ್ಲಿಕ್ಕೆ ಆಗುವುದಿಲ್ಲ. Therefore the question, when did the creation originate? ಯಾವಾಗ ಸೃಷ್ಟಿ ಆಯ್ತು? ಒಂದೇ ಸಲ ಯಾವಾಗ ಆತ ಹೇಳ್ರಿ.
is illogical, and therefore Krishna says it has been on and on and on and on and on. ನೋಡಪ್ಪ, ಫಸ್ಟ್ ಯಾವಾಗ ತರುವುದಿಲ್ಲ, ಇದು ಫಸ್ಟ್ ಅನ್ನೋದಿಲ್ಲ, ಲಾಸ್ಟ್ ಅನ್ನೋದೇನೋ ಐತಿ, ಫಸ್ಟ್ ಅನ್ನೋದಂತೂ ಇಲ್ಲ. ಇದು ಸೈಕ್ಲಿಕ್ ಪ್ರೊಸೆಸ್ ನಾಗ ಸೃಷ್ಟಿ ಆಗ್ತದೆ. ಒಂದು ವರ್ತುಳಾಕಾರ ಚಕ್ರಾಕಾರದಲ್ಲಿ ಸೃಷ್ಟಿ ನಡೆದದ. ಐ ಕ್ಯಾನ್ ಗೋ ಅಂಟಿಲ್ ದ ಎಂಡ್ ಆಫ್ ದ ಕ್ಲಾಸ್, ಆನ್ ಅಂಡ್ ಆನ್ ಅಂಡ್ ಸೊ ಅಹಂ ಪುನಃ ಪುನಃ ವಿಸೃಜಾಮಿ. ಮತ್ತೆ ಮತ್ತೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಆಗಿಂದ ಏನ್ ಮಾಡ್ತೀನಿ? ಸ್ಥಿತಿ. ಸ್ಥಿತಿ ಆಗಿಂದ ಏನು? ಲಯ. ಲಯ ಆಗಿಂದ ಏನು? ಮತ್ತೆ ಸೃಷ್ಟಿ. But if I have to create, I have to make use of what? ಅಲ್ರಿ, ನಾನು ಸೃಷ್ಟಿ ತಯಾರು ಮಾಡ್ಬೇಕಂದ್ರ ನಾ ಏನಾದ್ರೂ ಉಪಯೋಗ ಮಾಡ್ಬೇಕಲ್ಲ. ಏನು ಉಪಯೋಗ ಮಾಡ್ತೀನಿ? ಪ್ರಕೃತಿ ಸ್ವಾಮ್ ಅವಶ್ಯಪ್ಯ. ವಿತ್ ದಿ ಹೆಲ್ಪ್ ಆಫ್ ಪ್ರಕೃತಿ ತಗೋತೀನಿ, ನಾ ಸೃಷ್ಟಿ ಮಾಡ್ತೀನಿ. ವಿತ್ ಈಸ್ ಪೊಟೆನ್ಶಿಯಲ್ ಯೂನಿವರ್ಸ್. ಎಂತ ಜಗತ್ತನ್ನು ತಗೋತೀನಿ? ಬೀಜ ರೂಪದಲ್ಲಿ ಇರುವಂತ ಜಗತ್ತು ತಗೊಂಡು ವ್ಯಕ್ತ ರೂಪವನ್ನಾಗಿ ಮಾಡ್ತೇನೆ. ವ್ಯಕ್ತ ರೂಪವಾದ ಜಗತ್ತನ್ನು ತಗೋತೇನೆ, ಬೀಜ ರೂಪಕ್ಕೆ ಕಳಿಸ್ತೇನೆ. ಜಸ್ಟ್ ಆಸ್ ವಿತೌಟ್ ಎ ಸಂಸ್ಕಾರ ಆರ್ ವಾಸನ ಐ ಕ್ಯಾನಾಟ್ ಡ್ರೀಮ್. ಆ ವಾಸನ ಇದ್ರನ ಸ್ವಪ್ನ ಬೀಳ್ತದ, ವಾಸನ ಇಲ್ಲ ಸ್ವಪ್ನ ಬೀಳುವುದಿಲ್ಲ. ಫಾರ್ ಎ ಡ್ರೀಮ್ ಟು ಕಮ್ ಐ ರಿಕ್ವೈರ್ ಸಮ್ ಇಂಪ್ರಿಂಟ್ ಇನ್ ದ ಮೈಂಡ್ ಈಸ್ ರಿಕ್ವೈರ್ಡ್. ಮನಸ್ಸಿನ ಮ್ಯಾಗ ಛಾಪ ಮೂಡ್ಬೇಕು, ಪ್ರಿಂಟ್ ಮೂಡ್ಬೇಕದು, ಆ ವಾಸನ ಮೂಡ್ಬೇಕು. ಅಂದಾಗ ಆ ಸ್ವಪ್ನ ಬೀಳ್ತದ. Similarly, Brahman can create unless the creation is there in the potential form. That potential form is called Prakriti. ಪರಮಾತ್ಮ ಆ ಬೀಜ ರೂಪದಿಂದ ಇರುವಂತ ಜಗತ್ತಿದ್ರನ್ನ ಸೃಷ್ಟಿ ಮಾಡಕ್ ಸಾಧ್ಯತೆ ಹೊರತು ಇಲ್ಲದೆ ಇರೋ ಶೂನ್ಯದಿಂದ ಜಗತ್ತನ್ನ ಸೃಷ್ಟಿ ಮಾಡುವುದಿಲ್ಲ. And therefore, taking resort to Prakriti or Maya, I create what? Imam Krishnam Bhutagramam. The entire multitude of things and beings. Gramam means magnitude, multitude, not village here. Grama means not village. Village is called Grama because there is multitude of houses. Otherwise in Sanskrit it is called Grama because it is a multitude of anything. So here Bhutagramam Krishnam, in its entity, entirety I create again and again. ಸೃಷ್ಟಿಯನ್ನ ಮೇಲಿಂದ ಮೇಲೆ ಮಾಡ್ತೇನೆ ಅಂತಾನೆ ಭಗವಂತ. ಅವ್ಯಕ್ತ ಬೀಜ ರೂಪದಿಂದ ಇರುವಂತನ್ನ ವ್ಯಕ್ತ ಮಾಡ್ತೇನೆ. ಅಂಡ್ ವಾಟ್ ಟೈಪ್ ಆಫ್ ಥಿಂಗ್ಸ್ ಅಂಡ್ ಬೀಯಿಂಗ್ಸ್ ಆರ್ ದೇರ್? ಹೆಂಗದಾವ ಇವು ಜೀವಿಗಳು? ಅವಶ್ಯಂ, ಹೆಲ್ಪ್ಲೆಸ್ ಬೀಯಿಂಗ್ಸ್. ಇವಕ್ಕ ತಮ್ಮ ಸ್ವಾತಂತ್ರ್ಯ ಇಲ್ಲ, ಅವಶ್ಯವಾಗಿ. ವಶ ಯಾರ ವಶದಾಗ ಅದಾವ ಇವು? ಭಗವಂತನ ವಶದಾಗ ಇವು ಅದಾವ. ನಾವು ಮಾತ್ರ ಅವಶ್ಯವಾಗಿ ಅದಾವ. ಅಂತ ಜೀವಿಗಳನ್ನು ಉತ್ಪತ್ತಿ ಮಾಡ್ತೀನಿ. ಸೊ ಐ ಕೆನಾಟ್ ಸ್ಟಾಪ್ ಇಟ್. So even that is why committing suicide is not a solution. ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೂಡ ಪರಿಣಾಮ ಅದೇನದ, ಅದು ಸೊಲ್ಯೂಷನ್ ಅಂದ್ರೆ ಪರಿಹಾರ ಅಲ್ಲ. ಕಮಿಟಿಂಗ್ ಸೂಸೈಡ್ ವಿಲ್ ನಾಟ್ ಪುಟ್ ಎನ್ ಎಂಡ್. ನಾನು ಜೀವ ಹತ್ಯೆ ಮಾಡ್ಕೊಂಡೇನಂದ್ರೆ ಅಲ್ಲಿ ಮುಗಿದು ಹೋತು ಅನ್ನಂಗಿಲ್ಲ, ಮತ್ ಬಿಟ್ಟು ಬರಬೇಕಾಗ್ತದೆ. ಇನ್ಫ್ಯಾಕ್ಟ್ ಇನ್ ದ ನೆಕ್ಸ್ಟ್ ಜನ್ಮ ದೇರ್ ವಿಲ್ ಬಿ ಸ್ಟಿಲ್ ವರ್ಸ್ ಪ್ರಾಬ್ಲಮ್. ಉರ್ಲಾಕೊಂಡು ಸತ್ತವರು ಸ್ವಲ್ಪ ದಿವಸ ಅಂತರ್ಪಿಶಾಚಿಯಾಗಿ ಅಡ್ಡಾಡ್ತಾರೆ. ಆಮ್ಯಾಗ ಮತ್ತೊಂದ್ ಜನ್ಮ ಬರ್ತದ. ಪ್ರಾರಬ್ಧ ಮುಗಿತಂದ್ರ ಮತ್ತೊಂದ್ ಜನ್ಮಕ್ ಬರ್ತಾರ. ಆದ್ರ ಅದು ಬಹಳ ಕೆಟ್ಟ ಜನ್ಮ ಇರ್ತದ, ವರ್ಸ್ಟ್ ಜನ್ಮ, ವರ್ಸ್ಟ್ ಪ್ರಾಬ್ಲಮ್. ಬಿಕಾಸ್ ಕಮಿಟಿಂಗ್ ಸೂಸೈಡ್ ಇಟ್ಸೆಲ್ಫ್ ಇಸ್ ಪಾಪಂ. ಆತ್ಮಹತ್ಯೆ ಮಾಡ್ಕೊಳ್ಳೋದ ಪಾಪದ. ದೇರ್ಫೋರ್ ಒನ್ ಮೋರ್ ಪಾಪ ಈಸ್ ಕ್ರಿಯೇಟೆಡ್, ನೆಕ್ಸ್ಟ್ ಜನ್ಮ ಮೋರ್ ಸಫರಿಂಗ್. ಆ ಮೊದಲಿನ ಪಾಪ ಏನಿತ್ತು, ಆತ್ಮಹತ್ಯೆ ಮಾಡ್ಕೊಳಕ್ ಬಂದಿತ್ತಲ್ಲ ಪಾಪ, ಆ ಪಾಪ ಕಮ್ಮಿ ಆಗ್ಲಿಲ್ಲ, ಇನ್ನೂ ಒಂದ್ ಪಾಪ ಅದಕ್ಕೆ ಸೇರಿ ಇನ್ನೂ ಕಷ್ಟಕರವಾದ ಜನ್ಮ ಪ್ರಾಪ್ತಿ ಆಗ್ತದೆ. ನೋಬಡಿ ಕ್ಯಾನ್ ಸ್ಟಾಪ್ ದಿಸ್ ಪ್ರೋಸೆಸ್. ಯಾರು ಇದನ್ನ ತಪ್ಪಿಸ್ಲಿಕ್ಕೆ ಬರುವುದಿಲ್ಲ. ಒನ್ ಕ್ಯಾನ್ ಓನ್ಲಿ ಗೆಟ್ ಔಟ್ ಆಫ್ ದಿಸ್ ಪ್ರೋಸೆಸ್ ವಿಚ್ ಈಸ್ ಕಾಲ್ಡ್ ಮೋಕ್ಷ. ಈ ಜನನ ಮರಣದಿಂದ ತಪ್ಪಿಸ್ಕೊಳಕ್ ಬರ್ಬೇಕಂದ್ರೆ ಮೋಕ್ಷವನ್ನು ಹೊಂದಿ ಈ ಜನನ ಮರಣ ಚಕ್ರದಿಂದ ನಾವು ಪಾರಾಗಬೇಕು. ಇದರ ಇಲ್ಲಾಂದ್ರೆ ತಪ್ಪಿಸುವಾಗ ದಾರಿನೇ ಇಲ್ಲ. ಮೋಕ್ಷವನ್ನು ಪಡಿಬೇಕಂದ್ರೆ ನಾವು ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಮ್ಮ ಸ್ವರೂಪವನ್ನು ಗುರುತಿಸೇ ಹೊರಗೆ ಬರಬೇಕು ಹೊರತು ಬೇರೆ ದಾರಿ ಇಲ್ಲ. ಕರ್ಮ ಮಾಡಿ ಮೋಕ್ಷ ಆಗ್ತೈತಿ ಅಂತಾರ ಕರ್ಮಕಾಂಡಿಗಳು. ಅವ್ರ ಮೋಕ್ಷ ಏನು? ಸ್ವರ್ಗಕ್ಕೆ ಹೋಗುದ ಮೋಕ್ಷ ಅಂತಾರ. ಸ್ವರ್ಗಕ್ಕೆ ಹೋದ್ರೆ ಮೋಕ್ಷ ಕ್ಲಾಸ್. ಯಾರ್ದು? ಕರ್ಮಕಾಂಡಿಗಳು. ಇನ್ನು ಉಪಾಸನ ಮಾಡೋದು, ಧ್ಯಾನ ಮಾಡೋದ್ರಿಂದ ಮೋಕ್ಷ ಆಗ್ತೈತೆ ಅನ್ನೋರು ಏನಾಗ್ತಾರೆ? ಕ್ರಮ ಮುಕ್ತಿಯನ್ನ ಅಂತಾರೆ. ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅವ್ರಿಗೂ ಮೋಕ್ಷ, ಅಲ್ಲಿಂದ ಅಲ್ಲೇ ಮೋಕ್ಷ ಆಗ್ತದ. ಆದ್ರೆ
ಈ ಏನ ನಮ್ಮ ಶ್ರವಣ ಮನನ ನಿಧ್ಯಾಸ, ನಮ್ಮ ಸಿದ್ಧಾರೂಢರ ಪರಂಪರೆ ಆಗಲಿ, ನಮ್ಮ ಶಂಕರಾಚಾರ್ಯರ ಪರಂಪರೆ ಆಗಲಿ, ಈ ಸದಾಶಿವನಿಂದ ಪ್ರಾರಂಭವಾದಂತ ಈ ವೇದಾಂತ ಪರಂಪರೆಯಲ್ಲಿ ಬಿದ್ದವರಿಗೆ ಇದೇ ಜನ್ಮದಲ್ಲಿ ಇಲ್ಲಿನ ಹಾರ್ಡ್ ಕ್ಯಾಶ್ ಅಂಡ್ ಕ್ಯಾರಿ ಮೋಕ್ಷ. ಏನ್ ಬೇಕು? ಅಧಿಕಾರಿ ಬೇಕು, ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕು, ಕೈಯಾಗ ಶಾಸ್ತ್ರ ಇರಬೇಕು, ಎದುರಿಗೆ ಗುರು ಇರಬೇಕು. It is like a big wheel, giant wheel. It is stitched on. It will go on and on. ಚಕ್ರ, ಜನನ ಮರಣ ಚಕ್ರ ಹೆಂಗದ ಅಂದ್ರ ಒಂದು ಚಕ್ರಾಕಾರದಲ್ಲಿ ಇದು ತಿರುಗ್ತಾ ಇದೆ. ಯು ಕೆನ್ ನಾಟ್ ಸ್ಟಾಪ್ ಇಟ್. ಜಾಯಿಂಟ್ ವೀಲ್, ಆ ದೊಡ್ಡ ವೀಲ್ ಜನನ ಮರಣ ಚಕ್ರವನ್ನು ತಪ್ಪಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಬಟ್ ಯು ಕ್ಯಾನ್ ಜಂಪ್ ಔಟ್ ಆಫ್ ಇಟ್. ಅಲ್ಲಿಂದ ಜಿಗಿಬಹುದು, ಮೋಕ್ಷದಲ್ಲಿ ಜಿಗಿಬಹುದು. ದಟ್ ಈಸ್ ಕಾಲ್ಡ್ ಮೋಕ್ಷ. ದೇರ್ ಇಸ್ ನೋ ಸ್ವಿಚ್ ಆಫ್, ನೋ ಆಫ್ ಸ್ವಿಚ್. ಆ ಚಕ್ರ ತಿರುಗೋದಕ್ಕೆ ಎಲ್ಲರ ಕರೆಂಟ್ ಬಂದ್ ಮಾಡೋದು ನಿಂದಿರ್ತೈತಿ, ಅದು ಯಾವಾಗಲೂ ಓಡ್ತಾನೆ ಇರ್ತದೆ. ಇಟ್ ವಿಲ್ ಬಿ ಗೋಯಿಂಗ್ ಆನ್ ಅಂಡ್ ಆನ್. ಓನ್ಲಿ ಯು ಹ್ಯಾವ್ ಟು ಜಂಪ್. ಹೌ? ಬೈ ಅಟೆಂಡಿಂಗ್ ಕ್ಲಾಸಸ್. ಅದರಿಂದ ಹೆಂಗ್ ಜಿಗಿಬೇಕು ಅಂದ್ರೆ ಇಂಥ ವೇದಾಂತ ಕ್ಲಾಸ್ಗಳನ್ನ ಹಾಜರಾಗಿ ಅದರ ಏನ್ ಹೇಳಾಗತ್ತಾರ ಸೂಕ್ಷ್ಮ ತತ್ವಗಳನ್ನ ತಿಳ್ಕೊಂಡು ಅದ ಮನಸ್ಸಿನಾಗ ಗಟ್ಟಿಯಾಗಿ ಮಾಡ್ಕೊಂತ ಹೋದಂಗ ಆ ಒಂದ್ಸಲ ಆ ಅಂತಃಕರಣದೊಳಗೆ ಭಗ್ ಅಂತ ಬೆಂಕಿ ಹತ್ತದ, ಜ್ಞಾನ ಆಗ್ತದ. ಆ ಜ್ಞಾನ ಆದ ದಿವಸ ಏನ್ ಹೇಳಿದ್ರು ಎಲ್ಲವೂ ಹಿಂದಿನ ಮುಂದಿನ ಎಲ್ಲಾ ತಿಳಿಯಾಕ ಚಲೋ ಆಕ್ಕವು. ಈಗ ಏನ್ ತಿಳಿದಿಲ್ಲ ಅಂತಿರಲ್ಲ, ಅಷ್ಟು ತಾನ ತಿಳಿಯಾಕ ಚಲೋ ಆಕ್ಕವ ಆತ್ಮೀಯರೇ. ಹಸಿ ಹುಲಿಗೆ ಆ ದನದ ಕೊಟ್ಟಿಗೆ ಒಳಗ ಬೆಂಕಿ ಮಾಡಿ ಹೊಗೆ ಮಾಡ್ತಿರಲ್ಲ, ಅದು ಬೆಂಕಿ ಮಾಡಿ ಸೊಳ್ಳೆ ಹೋಗ್ಲಿ ಅಂತ ಮಾಡ್ತೀವಲ್ಲ, ಅದು ಒಮ್ಮಲೆ ಬೆಂಕಿ ಹಾಕೋತಿಲ್ಲ. ಹಂಗ ಜ್ಞಾನಾಗ್ನಿ ಅಂತಃಕರಣದಾಗ ಹುಟ್ಟದ. ಅದು ಹುಟ್ಟು ಮಠ ಸ್ವಲ್ಪ ಕಾಯಿರಿ, ಪ್ರಯತ್ನ ಅದಕ್ಕೆ ಹಂಬಲಿಸ್ರಿ. ಅದು ಆತು ಅಂದ್ರೆ ಆತ್ಮಜ್ಞಾನ ಆಗ್ತದ, ಬೆಳಕು ಬರ್ತದ, ಕತ್ತಲೆ ಅಳಿತದ, ಈ ಜಗತ್ತನ ನಾಶ ಆಗಿ ಹೋಗ್ತದ. ಒಂದ್ ವೇಳೆ ಜಗತ್ತು ತೋರಿದ್ರು ಬಾಧಿತಾನುವೃತ್ತಿಯಿಂದ ತೋರ್ತದ. ಅದಕ್ಕೆ ಅಹಮ್ಮಮ್ಮ ಅನ್ನುವಂತ ಹಲ್ಲು ಕಲ್ಲದ ಹಾವಿನಾಗ್ತದೆ. ಅದು ನಿಮಗೇನು ತ್ರಾಸ ಕೊಡುವುದಿಲ್ಲ. ಅದು ಆನಂದಕ್ಕೆ ವಿಷಯ ಆಗ್ಯದ ಅವಾಗ ಈ ಜಗತ್ತು ಅನ್ನುವಲ್ಲಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಮಂಗಳ ಮಾಡಿದ್ರೆ ಯಾರು ಮಾಡ್ತಾರೆ?